ನಮಸ್ಕಾರ. ಶುಭ ಮಧ್ಯಾಹ್ನ. ಯಾಕಂದ್ರೆ 12 ಗಂಟೆಯ ಸಮಯ ಆಗಿದೆ. ಸೊ ತಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಜ್ಞಾನದ ತರಗತಿಗೆ ವಿಜ್ಞಾನದ ಸಿಮ್ಯುಲೇಷನ್ ತರಗತಿಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ ಶಿಕ್ಷಕರಿಗೆ, ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ಹಾಗೂ ಶಾಲಾ ಶಿಕ್ಷಕರೆಲ್ಲರಿಗೂ ಇಲ್ಲಿ ಆಗಮಿಸಿರುವಂತಹ ಗಣ್ಯಾತಿ ಗಣ್ಯರಿಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ಒಂದು ವಿಜ್ಞಾನದ ಸಿಮ್ಯುಲೇಷನ್ ತರಗತಿಗೆ. ಸೊ ಇವತ್ತಿನ ತರಗತಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಸಿಮ್ಯುಲೇಷನ್ ಮೂಲಕ ನಾವು ಹೇಗೆ ವಿಶೇಷವಾಗಿ ಮಕ್ಕಳಿಗೆ ಪಾಠವನ್ನ ಬಹಳ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನುವಂತಹ ಆ, ಒಂದು ಸಣ್ಣ ಒಂದು ಗ್ಲಿಮ್ಸ್ ಆಫ್ ಸಿಮ್ಯುಲೇಷನ್ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡ್ತಾ ಹೋಗೋಣ. ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ಮೂಲತಃ ನಾನು ಕರ್ನಾಟಕದ ಬೆಂಗಳೂರಿನ ನಿವಾಸಿ. ನಾನು ಕರ್ನಾಟಕದ ವಿದ್ಯಾಶಕ್ತಿಯ ವಿಜ್ಞಾನದ ವಿಭಾಗದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿನ ಮಕ್ಕಳಿಗೆಲ್ಲ ನಾವು ಆನ್ಲೈನ್ ಮೂಲಕ ಶಿಕ್ಷಣವನ್ನ ಕೊಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ಹೊಸ ಪ್ರಯತ್ನ. ಶಾಲೆಗಳ ಶಿಕ್ಷಕರಿಗೂ ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇದ್ದು ಸಿಮ್ಯುಲೇಷನ್ ವಿಭಾಗದಲ್ಲಿ. ಈಗ ಏತಕ್ಕೆ ಸಿಮ್ಯುಲೇಷನ್ ಬೇಕು ನಮ್ಗೆ, ಏನದ್ರ ವಿಶೇಷತೆ ಅಂತ ಹೇಳೋದಾದ್ರೆ, ಅದಕ್ಕಿಂತ ಮುಂಚೆ ಬಹಳ ಒಂದು ಉನ್ನತವಾದಂತಹ ಉದ್ಯೋಗದಲ್ಲಿ ನಾವೆಲ್ಲರೂ ಇದೀವಿ. ಅದು ಶಿಕ್ಷಕಿಯ ಉದ್ಯೋಗದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸೋದು ಒಂದು ಸೇವಾ ಮನೋಭಾವನೆ ಇದ್ದಾಗ ಮಾತ್ರ ಸಾಧ್ಯವಾಗುವಂತಹ ಕೆಲಸ ಅಂತ ನಾನು ಭಾವಿಸ್ತೀನಿ. ವಿದ್ಯೆ, ಜ್ಞಾನ, ಶಿಕ್ಷಣ ಇವೆಲ್ಲವೂ ಕೂಡ ಸುಸಂಸ್ಕೃತ ಸಮಾಜ ಮನುಕುಲಕ್ಕೆ ನೀಡಿದಂತಹ ಅಮೂಲ್ಯವಾದಂತಹ ಕೊಡುಗೆ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ. ಪ್ರಕೃತಿಯಿಂದ ಮೇಲೆದ್ದಾಗ ಮಾತ್ರ ಸಂಸ್ಕೃತಿ ಹುಟ್ಟುತ್ತೆ ಅನ್ನುವಂತಹ ಮಾತಿದೆ. ಐ ರಿಪೀಟ್, ಪ್ರಕೃತಿಯಿಂದ ಮೇಲೆದ್ದಾಗ ಮಾತ್ರ ಸಂಸ್ಕೃತಿ ಹುಟ್ಟುತ್ತೆ ಅನ್ನುವಂತಹ ಮಾತಿದೆ. ಯಾಕೆ ಈಗ ಹೇಳ್ತೀವಿ ನೋಡಿ, ಒಂದು ಕಲ್ ಬಂಡೆ ಇರುತ್ತೆ, ಎಷ್ಟೋ ಶತಶತಮಾನ ಕಾಲಗಳಿಂದ ಅದು ಅಲ್ಲೇ ಇರುತ್ತೆ. ಆದ್ರೆ ಆ ಒಂದು ಕಲ್ಲು ಬಂಡೆಯನ್ನ ಕಂಡಂತಹ ಒಬ್ಬ ಶಿಲ್ಪಿ, ಆತನ ಕಣ್ಣಿಗೆ ಮಾತ್ರ ಅದೊಂದು ಮೊನೋಲಿಟಿಕಲ್ ಸ್ಟೋನ್ ತರ ಕಾಣುತ್ತೆ. ಸೊ ಇದರಿಂದ ಒಂದು ಒಳ್ಳೆ ಶಿಲ್ಪಕೃತಿಯನ್ನ ನಾನು ಮಾಡಬಹುದು ಅಂತ ಆತನಿಗೆ ಅನ್ಸ್ಲಿಕ್ಕೆ ಶುರುವಾಗತ್ತೆ. ಸೊ ಆತನಿಗಿರುವಂತಹ ಶಿಲ್ಪಶಾಸ್ತ್ರದ ಜ್ಞಾನವನ್ನ ಬಳಸ್ಕೊಂಡು ಪರಿಶ್ರಮದಿಂದ ಹಾಗೂ ನಿರ್ದಿಷ್ಟ ಸಮಯ, ನಾ ಇನ್ನೊಮ್ಮೆ ಹೇಳ್ತೀನಿ, ಜ್ಞಾನ, ಪರಿಶ್ರಮ, ನಿರ್ದಿಷ್ಟ ಸಮಯ, ಸ್ಕಿಲ್ ಆರ್ ನಾಲೆಜ್, ಹಾರ್ಡ್ ವರ್ಕ್ ಅಂಡ್ ಅ ಫಿಕ್ಸ್ಡ್ ಟೈಮ್, ಇದನ್ನ ಬಳಸ್ಕೊಂಡು ಆ ಕಲ್ಲಿಗೆ ಸುಂದರವಾದಂತಹ ಕೆತ್ತನೆಯನ್ನ ಮಾಡಿ ಒಂದು ಸೊಗಸಾದಂತಹ ಶಿಲ್ಪದ ವಿಗ್ರಹವನ್ನ ಮಾಡ್ತಾರೆ. ಸೊ ಇಲ್ಲಿ ಕಲ್ಲು ಅನ್ನೋದು ಪ್ರಕೃತಿ ದಟ್ಟವಾಗಿ ಸಿಕ್ಕಿರುವಂತಹದ್ದು. ಅದಕ್ಕೆ ಶಿಲ್ಪದ ರೂಪ ಕೊಡೋದು ಸಂಸ್ಕೃತಿ ಅಲ್ವಾ? ಸೊ ಅದು ನೇಚರ್ ಮತ್ತೆ ಕಲ್ಚರ್ ಮಧ್ಯೆ ಇರುವಂತಹದ್ದು. ಹಾಗೇನೆ ಕಾಡು ದೈವದತ್ತವಾಗಿ ನಮ್ಗೆ ಸಿಕ್ಕಿರುವಂತಹ ವರದಾನ ಕಾಡು. ಆದ್ರೆ ಪೀಸ್ ಆಫ್ ಲ್ಯಾಂಡ್, ಒಂದು ಭೂಮಿಯ ಭಾಗದಲ್ಲಿ ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ, ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ ಅಲ್ಲಿ ಹಸಿರು ಗಿಡಗಳನ್ನ ನೆಡೋದು, ನೆಟ್ಟಿ ಮಾಡುವಂತಹದ್ದು, ಅದರ ಪೋಷಣೆ ಮಾಡೋದು, ಸಕಾಲಕ್ಕೆ ಅದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿ ಬಂಗಾರದಂತಹ ಕೃಷಿಯನ್ನ ಮಾಡೋದಕ್ಕೆ ನಾವು ತೋಟಗಾರಿಕೆ ಅಂತ ಹೇಳ್ತೀವಿ. ಅದು ಪ್ರಕೃತಿ. ಕಾಡು ಪ್ರಕೃತಿ ಆದ್ರೆ ತೋಟ ಸಂಸ್ಕೃತಿ ಆಗ್ತಾ ಬರುತ್ತೆ. ಅದೇ ರೀತಿ ಅಕ್ಕಿ ಪ್ರಕೃತಿ ಆದ್ರೆ ಅನ್ನ ಸಂಸ್ಕೃತಿ. ಹತ್ತಿ ಪ್ರಕೃತಿ ಆದ್ರೆ ಅದರಿಂದ ಮಾಡಿರುವಂತಹ ಬಟ್ಟೆಯನ್ನ ಹಾಕೋದು ಸಂಸ್ಕೃತಿ ಆಗ್ತಾ ಬರುತ್ತೆ. ಹಾಗೇನೆ ಗಂಟ್ಲು, ನಮ್ಮೆಲ್ಲರಿಗೂ ಸಹ ಗಂಟ್ಲಿದೆ ಅಲ್ವಾ? ಆದ್ರೆ ಆ ಗಂಟಲಿಗೆ ಸರಿಯಾದಂತಹ ತಾಲೀಮು ತರಬೇತಿಯನ್ನ ಕೊಟ್ಟಾಗ ನಾವ್ ಆಡುವಂತಹ ಪದಗಳು ಅಥವಾ ಕವನಗಳು ಚಂದದ ಗೀತೆಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಡಾಗಿ ಸಂಗೀತದ ಮೂಲಕ ಅದು ಹೊರಹೊಮ್ಮುತ್ತೆ. ಸೊ ಗಂಟಲು ಪ್ರಕೃತಿ ಆದ್ರೆ ಅದರಿಂದ ಹೊರಹೊಮ್ಮುವಂತಹ ಸಂಗೀತ ಸಂಸ್ಕೃತಿ ಆಗುತ್ತೆ. ಕಾಲು ನಮ್ಮೆಲ್ಲರಿಗೂ ಇರುತ್ತೆ. ಆ ಕಾಲನ್ನ ಶಾಸ್ತ್ರಬದ್ಧವಾಗಿ ಕುಣಿಸೋದಕ್ಕೆ ನಾವು ಕುಣಿತ ಅಥವಾ ನೃತ್ಯ ಅಂತ ಕರಿತೀವಿ, ಅದು ಸಂಸ್ಕೃತಿ ಆಗುತ್ತೆ. ಸೊ ಆದ್ರಿಂದ ಈ ರೀತಿಯಾಗಿ ನಾವು ಒಂದು ಪ್ರಕೃತಿ ಹಾಗೂ ಸಂಸ್ಕೃತಿಯನ್ನ ಪಡ್ಕೊಬಹುದು. ಈ ಪ್ರಕೃತಿ ತನ್ನಷ್ಟಕ್ಕೆ ತಾನು ಸಂಸ್ಕೃತಿ ಆಗೋದಿಲ್ಲ. ಯಾವುದೋ ಒಂದು ಜ್ಞಾನದಿಂದ, ನಾಲೆಜ್ ಇಂದ, ಪರಿಶ್ರಮದಿಂದ ಅದನ್ನ ನಾವು ಸಂಸ್ಕೃತಿಯನ್ನೇ ಆಗಿ ಮಾಡಕ್ ಸಾಧ್ಯ ಆಗುತ್ತೆ. ಈಗ ನಾವು ಮನುಷ್ಯರನ್ನೇ ತಗೊಳ್ಳೋಣ. ಈಗ ಒಂದು ಪುಟ್ಟ ಮಗು ಹುಟ್ಟುತ್ತೆ. ಸೊ ಮಗುವಿನ ಭಾಷೆ ಯಾವುದು? ಅಳು. ಅದು ಗೊತ್ತಿರೋದು ಅಳು ಅಂತೆ. ಹಸ್ವಾದ್ರೂ ಅಳು ಬರುತ್ತೆ, ನಿದ್ದೆ ಬಂದ್ರೂ ಅಳು ಬರುತ್ತೆ, ಅಮ್ಮ ಬೇಕು ಅಂತ ಅನ್ಸಿದ್ರು ಅಳು ಬರುತ್ತೆ. ಅಳು ಅಂತೆ ಮಗುಗೆ ಇರುವಂತಹ ಭಾಷೆ. ಆದ್ರೆ ಆ ಮಗು ಬೆಳಿತಾ ಬೆಳಿತಾ ತನ್ನ ಸುತ್ತಲಿರುವಂತಹ ಪರಿಸರವನ್ನ ಗಮನಿಸ್ತಾ ನಿಧಾನವಾಗಿ ನಗ್ಲಿಕ್ಕೆ ಶುರು ಮಾಡುತ್ತೆ. ತನ್ನದೇ ಆದಂತಹ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಆಗುತ್ತೆ. ಈಗ ನಮ್ಮನೇಲೆಲ್ಲ ಪುಟ್ ಪುಟ್ಟ ಮಕ್ಳಿದ್ರೆ ಅವುಗಳ ಭಾಷೆನ ಗಮನಿಸಬಹುದು. ಹಾಲ್ ಕೊಡು ಅನ್ನಲ್ಲ, ಲಲ್ಲ ಕೊಡು ಅಂತ ಹೇಳ್ತಾರೆ, ಜಿಜ್ಜಿ ಮಾಡ್ಸು ಅಂತ ಹೇಳ್ತಾರೆ, ಮಮ್ಮಮ್ ಕೊಡು ಅಂತ ಹೇಳ್ತಾರೆ. ಸೊ ಹೀಗೆ ಮಕ್ಕಳಿನ ಭಾಷೆ ಬದಲಾಗ್ತಾ ಹೋಗುತ್ತೆ. ಅದರಿಂದ ಅಂಗನವಾಡಿಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಕಾಲೇಜ್ ಕಲಿತಾರೆ, ಯೂನಿವರ್ಸಿಟಿಗೆ ಹೋಗ್ತಾರೆ, ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನ ಪಡ್ಕೊಂಡು ನೌಕರಿ ಹುಡುಕಿ ಒಂದು 30 ವರ್ಷ ಆಗ್ತಾ ಇದೆ ಅಂತಿದ್ದಂಗೆ
ಪ್ರಕೃತಿ ದತ್ತವಾದಂತಹ ಮಗು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಆಗ್ತಾನೆ ಅಲ್ವಾ. ಈ ಪ್ರಕೃತಿ ಹಾಗೂ ಪ್ರಕೃತಿ ಮತ್ತು ಸಂಸ್ಕೃತಿ ಇವುಗಳ ಮಧ್ಯೆ ಇರುವಂತಹದ್ದೇ ಸಂಸ್ಕಾರ. ಈಗ ಶಿಕ್ಷಕರಾಗಿ ನಮ್ಮ ಕೆಲಸ ಇರೋದು ಅದೇ ಸಂಸ್ಕಾರವನ್ನ ಪೀಳಿಗೆಗಿಂತ ಪೀಳಿಗೆಗಳಿಗೆ ಕೊಡುವಂತಹದ್ದು ಅಲ್ವಾ. ಆದ್ರಿಂದ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ನಾವು ಮಕ್ಕಳಿಗೆ ಇದ್ ಹಿಂಗಿದೆ, ನಾವ್ ಹಿಂಗ್ ಕಲ್ತ್ವಿ, ನಾವ್ ನಿಮ್ಗೆ ಹಿಂಗ್ ಹೇಳ್ತಾ ಇದೀವಿ ಅಂತ ಹೇಳೋದ್ಕಿಂತ ಅದ್ರ ಹಿಂದೆ ಇರುವಂತಹ ಲಾಜಿಕ್, ತತ್ವ ಏನು ಅನ್ನೋದನ್ನ ಕಲ್ಸ್ಕೊಡೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಉದಾಹರಣೆಗೆ ಹಿಂದೆ ಎಲ್ಲ ಬಾಳೆದೆಲೆಯಲ್ಲಿ ಊಟ ಮಾಡ್ತಾ ಇದ್ರು. ಬಾಳೆದೆಲೆಯಲ್ಲಿ ಊಟ ಮಾಡ್ಬೇಕಾದ್ರೆ ಒಂದು ಚೊಂಬಲ್ ನೀರನ್ನ ತೆಗೆದುಕೊಂಡು ಬಾಳೆದೆಲೆನ ಶುದ್ಧವಾಗಿ ತೊಳೆದು ಅದಾದ ನಂತರ ಇಡ್ತಾ ಇದ್ದಂತಹ ಊಟವನ್ನ ತುತ್ತನ ಆಚೆ ಇಡ್ತಾ ಇದ್ರು ಅಲ್ವಾ. ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಕಲ್ಚರ್ಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಬಟ್ ಯಾಕೆ ಹೀಗ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಮ್ಗೆ. ನಮ್ ಹಿರಿಯರು ನಮ್ ಪರಂಪರೆ ಮಾಡ್ತಾ ಇದ್ರು, ಮಾಡ್ಬೇಕು ಅಷ್ಟೇ. ಹೀಗೆ ಹೇಳೋದು ಸಮಂಜಸವಾಗಿದ್ಯಾ? ಅಥವಾ ಹಿಂದಿನ ಕಾಲದಲ್ಲಿ ಈ ಡೈನಿಂಗ್ ಟೇಬಲ್ ಇಂಥ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ. ನೆಲದ ಮೇಲೆ ಎಲೆ ಹಾಕೊಂಡು ತಿನ್ನುವಂತಹ ವ್ಯವಸ್ಥೆ ಇತ್ತು. ಸ್ವಲ್ಪ ಅನುಕೂಲಸ್ಥರ ಮನೇಲಿ ಒಂದು ಮಣೆ ಇರೋದು, ಮಣೆ ಮೇಲೆ ಕುತ್ಕೊಂಡು ಊಟ ಮಾಡೋದು, ಹೀಗಿರ್ತಾ ಇತ್ತು. ಹೀಗಿರ್ಬೇಕಾದ್ರೆ ಈ ಹುಳ ಹುಪ್ಪಟೆಗಳೆಲ್ಲ ಈ ಒಂದು ಬಾಳೆದೆಲೆಯ ಹತ್ರ ಸುಳಿಬಾರ್ದು ಅನ್ನೋಂತಹ ಕಾರಣಕ್ಕೆ ತಿಂತಾ ಇದ್ದಂತ ಆಹಾರದಲ್ಲಿ ಒಂದು ತುತ್ತನ್ನ ತೆಗೆದು ಪಕ್ಕಕ್ಕಿಡೋರು. ಸೊ ದಟ್ ಆ ಹುಳ ಹುಪ್ಪಟೆಗಳು ತಿನ್ಲಿ ಅನ್ನೋ ಕಾರಣಕ್ಕೆ, ಹಾಗೂ ಅವುಗಳ ಹಸುವನ್ನು ನೀಗಿಸ್ಬೇಕು ಅನ್ನೋಂತಹ ಉದ್ದೇಶಗಳು ಆಗಿರ್ಬೋದು. ಸೊ ಈ ಲಾಜಿಕ್ ಇಂದ ಆ ರೀತಿ ಮಾಡ್ತಾ ಇದ್ರು. ಅದು ಅದ್ರ ಹಿಂದೆ ಇದ್ದಂತಹ ತತ್ವ. ಇದು ನಾವು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಮಕ್ಕಳಿಗಾಗಿರ್ಬಹುದು, ವಿದ್ಯಾರ್ಥಿಗಳಿಗಾದ್ರೂ ಹೇಳಲಿಕ್ಕೆ ಅದು ಬಹಳ ಸಹಾಯ ಆಗ್ತಾ ಬರುತ್ತೆ. ಸೊ ಜೊತೆಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಇಫ್ ಯು ಕಾಲ್ ಯುವರ್ ಸನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ನಿಮ್ ಮಗನನ್ನ ಒಬ್ಬ ಮುಟ್ಟಾಳ ನೀನು ಅಂತ ಅನ್ಸಿದ್ರೆ ಖಂಡಿತ ಅವ್ನು ಮುಟ್ಟಾಳನೇ ಆಗ್ತಾನೆ ಅಂತ. ಸೊ ಹಾಗಾಗಿ ತಂದೆ ತಾಯಿ ಮಾತ್ರ ಅಲ್ಲ, ಶಿಕ್ಷಕರ ಕೈಯಲ್ಲೂ ಇದೆ ಒಂದು ಮಗುವಿನ ಸರ್ವೋತ್ತಮ ಬೆಳವಣಿಗೆಯನ್ನ ಮಾಡುವಂತಹದ್ದು. ಯಾಕಂತ ಹೇಳಿದ್ರೆ ಈಗ ನೋಡಿ, ನಮ್ಮ ಬಾಲ್ಯವನ್ನ ನಾವು ಗಮನಿಸಿದಾಗ ಅಥವಾ ನಮ್ಮ ಶಾಲಾ ಕಾಲೇಜ್ ದಿನಗಳನ್ನ ನಾವು ಗಮನಿಸಿದಾಗ ನಮಗೂ ಕೂಡ ಪ್ರೀತಿ ಪಾತ್ರರಾದಂತಹ ಶಿಕ್ಷಕರು ಇದ್ರು ಅಲ್ವಾ. ಈಗ್ಲೂ ಕೂಡ ನಾವ್ ನೆನಪಿಸ್ಕೊಂತೀವಿ, ಅಪ್ಪ ನಮ್ಮ ಹಿಸ್ಟ್ರಿ ಟೀಚರ್ ಅಪ್ಪ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇದ್ರು, ಗಣಿತದ ಶಿಕ್ಷಕರಂತೂ ನನ್ಗೆ ಸ್ಫೂರ್ತಿದಾಯಕವಾದ್ರು. ಎಲ್ಲಾರ್ಗೂ ಕನ್ನಡ ಟೀಚರ್ಸ್ ಅಂತೂ ಇಷ್ಟ ಆಗಿರ್ತಾರೆ. ಕನ್ನಡದ ಶಿಕ್ಷಕರು ಬಹಳಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರು, ಇಂಗ್ಲಿಷ್ ಮೇಸ್ಟ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ಅಷ್ಟೆಲ್ಲ ಯಾಕೆ, ನಮ್ಮ ಟಿ ಮಾಸ್ಟರ್ ಶಿಸ್ತಿನ ಸಿಪಾಯಿ ಅಂತಿದ್ರು, ಅವರಿಂದ ನಾವು ಬಹುತೇಕ ಬಹಳಷ್ಟು ವಿಷಯಗಳನ್ನ ಕಲ್ತ್ವಿ ಅಂತ ಹೇಳ್ತಾ ಇರ್ತೀವಲ್ವಾ. ಸೊ ಹಾಗೇನೆ ಮಕ್ಕಳ ಜೀವನದಲ್ಲಿ ಕೂಡ ಅಂತಹ ಶಿಕ್ಷಕರು ಅವಶ್ಯಕತೆ ಅವ್ರಿಗೆ ಖಂಡಿತವಾಗ್ಲೂ ಇರುತ್ತೆ. ಈಗ ನಮ್ಮ ಸಂವಿಧಾನದ ಶಿಲ್ಪಿ ಯಾರು, ನಮ್ಮ ಸಂವಿಧಾನ ಬರೆದವ್ರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಿಂದೆ ಅವರ ಶಿಕ್ಷಕರಾದಂತಹ ಕೃಷ್ಣಜಿ ಕೇಶವ್ ಅಂಬೇಡ್ಕರ್ ಅನ್ನುವಂತಹ ಮಹಾನ್ ಶಿಕ್ಷಕರು ಇದ್ದ ಕಾರಣ ನಮ್ಮ ಬಿ ಆರ್ ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯವಾಗಿದೆ ಅಲ್ವಾ. ಅವರ ಹೆಸರನ್ನೇ ಅವರ ಶಿಕ್ಷಕರನ್ನ ಸ್ಮರಣಾರ್ಥ ಇಟ್ಕೊಂಡ್ರು, ಅಂಬೇಡ್ಕರ್ ಅನ್ನೋದು. ಸೊ ಹಾಗೇನೆ ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳಿದ್ರೆ ಬಹುತೇಕರಿಗೆ ಗೊತ್ತಾಗೋದಿಲ್ಲ ಯಾರಿರ್ಬಹುದು ಇವರು ಅಂತ. ಆದ್ರೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರಿಗೆ ಅವರು ಸ್ಫೂರ್ತಿದಾಯಕರಾದಂತಹ ಶಿಕ್ಷಕರಾಗಿದ್ರು. ನಮ್ ಕಲಾಂ ಅವರು ಕೊನೆಯವರೆಗೂ ಕೂಡ ನಮ್ಮ ಶಿಕ್ಷಕರು ಇವರು ಅನ್ನೋಂತಹ ಗೌರವ ಅವ್ರ ಮೇಲೆ ಇಟ್ಟಿದ್ರು. ಅಷ್ಟು ಒಂದು ತೀವ್ರತೆ, ಆಳತೆ ಈ ಒಂದು ಶಿಕ್ಷಕನ ವೃತ್ತಿಗೆ ಇರುವಂತಹದ್ದು. ನರೇಂದ್ರ ಅನ್ನುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಶ್ರೀ ವಿವೇಕಾನಂದ ಅಂತ ಪ್ರಪಂಚಕ್ಕೆ ಪರಿಚಯಿಸಿದ್ದು ಶ್ರೀರಾಮಕೃಷ್ಣ ಪರಮಹಂಸರು. ಇನ್ನು ಕೃಷ್ಣ ಮತ್ತೆ ಅರ್ಜುನ ಈ ಸಂಬಂಧವನ್ನ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಅಲ್ವಾ. ನಮ್ಮೆಲ್ಲರಿಗೂ ಗೊತ್ತಿರೋದು ಗುರು ಹಾಗೂ ಶಿಷ್ಯನ ನಡುವೆ ಇರುವಂತಹ ಬಾಂಧವ್ಯ ಏನು ಅನ್ನೋದನ್ನ ಕೃಷ್ಣ ಮತ್ತೆ ಅರ್ಜುನನನ್ನ ನಾವು ನೋಡಿ ಕಲಿಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಅಪ್ಪಣ್ಣಾಚಾರ್ಯರು ನಮ್ಗೆ ನೆನಪಾಗ್ತಾ ಹೋಗ್ತಾರೆ. ಸೊ ಆ ರೀತಿಲಿ ಅಷ್ಟ್ ಮಾತ್ರ ಅಲ್ಲದೆ ಇನ್ನೂ ಒಂದ್ ಸ್ವಲ್ಪ ಫಿಲ್ಮಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ರಾಮಾಚಾರ್ಯ ಶಿಕ್ಷಕರು ಚಾಮಯ್ಯ ಮೇಸ್ಟ್ ಆಗಿರ್ತಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿರೋದು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ನನ್ಗೆ ತಿಳಿಸ್ಬಹುದು ಯಾರ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ರಾಮಾಚಾರಿ, ಚಾಮಯ್ಯ ಮೇಸ್ಟ್ರು ಇದನ್ನೆಲ್ಲ ಕೇಳಿಸ್ಕೊಂಡಾಗ ನಿಮ್ಗೆ ಏನ್ ನೆನಪಾಗುತ್ತೆ? ಸೊ ಇದು ಸೆಷನ್ ಮಾತ್ರ ಇಂಟರಾಕ್ಟಿವ್ ಆಗೇ ಇರ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂತ ಹೇಳಿದ್ರೆ ಒಬ್ರು ಶಿಕ್ಷಕರಾಗಿ ನಿಮ್ಗೂ ಸಹ ಗೊತ್ತಾಗಿರುತ್ತೆ ಇಂಟರಾಕ್ಷನ್ ಅನ್ನೋದು ಎಷ್ಟು ಮುಖ್ಯ ನಮ್ಮ ಒಂದು ವೃತ್ತಿಯಲ್ಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನೀಗ ಚಾಮಯ್ಯ ಮೇಸ್ಟ್ರು, ರಾಮಾಚಾರಿ ಈ ಎಲ್ಲಾ ಪದಗಳನ್ನ ಬಳಸ್ತಾ ಇದೀನಿ ಅಂದ್ರೆ, ಈ ಪಾತ್ರಗಳು ಬಳಸ್ತಾ ಇದೀನಿ ಅಂದ್ರೆ ಯಾವ ಒಂದು ಪಾತ್ರಕ್ಕೆ ಸೇರಿದವ್ರು ಇವರೆಲ್ಲ ನಿಮ್ಗೇನ್ ನೆನ್ಪಿಗೆ ಬರುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಕನ್ನಡದವರೇ ಇದ್ದೀರಾ ಅಂತ ಭಾವಿಸ್ತೀನಿ ನಾನು, ಬಹುತೇಕ ಮಂದಿ. ಸೊ ನೀವ್ ಚಾಟ್ ಬಾಕ್ಸ್ ಅಲ್ಲಿ ನಂಗೆ ತಿಳಿಸಬಹುದು ನಾವ್ ಏನ್ ಬಗ್ಗೆ ಮಾತಾಡ್ತಿದೀವಿ. ವೆರಿ ಗುಡ್. ಶ್ಯಾಮಕುಮಾರ್ ಸರ್ ಅವ್ರು ಹೇಳ್ತಾ ಇದಾರೆ ನಾಗರ ಹಾವು ಚಿತ್ರದ ಬಗ್ಗೆ ಮಾತಾಡ್ತಿದೀರಾ ಅಂತ. ಹೌದು.
ಸೊ ಹಾಗಾಗಿ ಆಮ್, ಒಂದು ಗುರು ಮತ್ತೆ ಶಿಷ್ಯನ ಸಂಬಂಧದ ಕುರಿತು ಹೇಳೋದಾದ್ರೆ ಅದಕ್ಕೆ ಪದಗಳೇ ಸಾಲದು. ಒಂದು ಕತೆ ಇದೆ, ಕಥೆಯಲ್ಲಿ ಹೇಳ್ತಾರೆ, ದೇವ್ರು ಮತ್ತು ಗುರು ಇವೆರಡೂ ಕೂಡ ನಮ್ಗೆ ಇವರೆರಡೂ ಕೂಡ ಪ್ರತ್ಯಕ್ಷ ಆದಾಗ ನಾವ್ ಯಾರನ್ನ ಆಯ್ಕೆ ಮಾಡ್ತೀವಿ, ಯಾರಿಗೆ ಮೊದಲು ವಂದಿಸ್ತೀವಿ ಅಂತ ಕೇಳುವಂತಹ ಪ್ರಶ್ನೆನಾ? ಸರ್ವಾಂತರ್ಯಾಮಿ ಆಗಿರುವಂತಹ ಭಗವಂತನ್ಗೆ ನಾವು ನಮ್ಮ ಮೊದಲ ವಂದನೆಯನ್ನ ಸಲ್ಲಿಸ್ತೀವಿ ಅಂತ ಹೇಳ್ಬಹುದು. ಆದ್ರೆ ಆ ಭಗವಂತನು ಕೂಡ ವಂದನೆ ಸಲ್ಲಿಸೋದು ಒಬ್ಬ ಗುರುವಿಗೆ. ಯಾಕಂದ್ರೆ ಇವನೇ ದೇವ್ರು ಅಂತ ಹೇಳ್ಕೊಡೋನ್ ಯಾರು? ಗುರುನೇ ಅಲ್ವಾ? ಹಾಗಾಗಿ ಗ್ರಹಗಳಲ್ಲಿ ನೋಡಿ, ಅತಿ ದೊಡ್ಡ ಗ್ರಹ ಯಾವುದು? ಜುಪಿಟರ್. ಜುಪಿಟರ್ ಅಂದ್ರೆ ಗುರುಗ್ರಹ. ಗುರು ಕೃಪೆ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಯಾವ್ದೇ ಕೆಲ್ಸಕ್ಕಾದ್ರೂ. ಮದ್ವೆ ಆಗ್ಬೇಕಾ? ಗುರುಬಲ ಬೇಕು. ಮನೆ ಕಟ್ಬೇಕಾ? ಗುರುಕೃಪೆ ಬೇಕು. ವಿದ್ಯೆ ಚೆನ್ನಾಗ್ ಹತ್ಬೇಕಾ? ಗುರುಕೃಪೆ ಇರ್ಲೇಬೇಕು ಅಲ್ವಾ? ಸೊ ಆದ್ರಿಂದ ಇದು ಗುರುವಿನ ಮಹತ್ವ ಏನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಸೊ ಇಷ್ಟೊಂದೆಲ್ಲ ಹೇಳ್ಬೇಕಂದ್ರೆ, ಇಷ್ಟೊಂದೆಲ್ಲ ಪೀಠಿಕೆ ಹಾಕ್ತಿರೋದು ಒಂದೇ ಕಾರಣಕ್ಕೆ, ಶಿಕ್ಷಕರ ವೃತ್ತಿ ಅನ್ನೋದು ಅತ್ಯಂತ ಶ್ಲಾಘನೀಯ ಹಾಗೂ ಪ್ರಶಂಸನೀಯವಾಗಿರುವಂತಹ ವೃತ್ತಿ. ಇದು ಬೆಲೆ ಕಟ್ಟಕ್ಕೆ ಆಗದೆ ಇರುವಂತಹ ವೃತ್ತಿ. ಎಷ್ಟೋ ಜನರ ಬದುಕನ್ನ ಬದಲಾಯಿಸಿದಂತಹ ವೃತ್ತಿ ಶಿಕ್ಷಕ ವೃತ್ತಿ. ಅದೇ ನಿಟ್ಟಿನಲ್ಲಿ ನಮ್ಮ ವಿದ್ಯಾಶಕ್ತಿಯು ಕೂಡ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರುವಂತಹ ಶಾಲೆಗಳು, ಅದು ವಸತಿ ಶಾಲೆ ಆದ್ರೂ ಆಗಿರಬಹುದು ಅಥವಾ ಸರ್ಕಾರಿ ಶಾಲೆಗಳಾದ್ರೂ ಆಗಿರಬಹುದು, ಅಲ್ಲಿನ ಮಕ್ಕಳಿಗೆ ನಾವು ಜ್ಞಾನದ ದೀವಿಗೆಯನ್ನ ಬೆಳಗ್ಬೇಕು. ಈಗ ಬೆಳೀತಾ ಇರುವಂತಹ ಟೆಕ್ನಾಲಜಿ, ತಂತ್ರಜ್ಞಾನದ ಸಹಾಯದ ಮೂಲಕ, ಆನ್ಲೈನ್ ಕ್ಲಾಸ್ಗಳ ಮೂಲಕ ಸಿಮ್ಯುಲೇಷನ್ ಆಗಿರಬಹುದು, ಗೇಮಿಸಿಫಿಕೇಶನ್ ಆಗಿರಬಹುದು, ಇವುಗಳನ್ನ ಮಕ್ಕಳಿಗೆ ತಿಳಿ ಹೇಳ್ಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಈ ಒಂದು ಸಿಮ್ಯುಲೇಷನ್ ತರಬೇತಿಯನ್ನ ನಾವು ಶುರು ಮಾಡಿದ್ವಿ. ಇಷ್ಟು ಮಾತ್ರ ಅಲ್ಲ, ನಾವು ಮಕ್ಕಳುಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಮತ್ತೆ ವಿವಿಧ ರೀತಿಯಾದಂತಹ ಗೇಮಿಫಿಕೇಶನ್ ಅಂದ್ರೆ ಗೇಮ್ಸ್ಗಳನ್ನ ಒಂದು ವರ್ಡ್ ವಾಲ್ ಆಕ್ಟಿವಿಟಿಗಳ ಮೂಲಕ, ನೀವು ಈಗ ಆಲ್ರೆಡಿ ನಮ್ಮ ಇಂಗ್ಲಿಷ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ರೆ ನೀವು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಸೊ ಗೇಮಿಫಿಕೇಶನ್ ಮೂಲಕ ಮಕ್ಕಳುಗಳಿಗೆ ಪಾಠವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಿದೀವಿ. ಇದ್ರ ಹಿಂದೆ ಇರುವಂತಹ ಉದ್ದೇಶ ಒಂದು, ಈಗ ನೋಡಿ, ಆಮ್ ಹಿಂದೆ ಎಲ್ಲ ಏನಾಗೋದು ಅಂತ ಹೇಳಿದ್ರೆ, ಈ ಒಂದು ಅಡ್ಗೆ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪುಸ್ತಕದಲ್ಲಿ ಬರ್ದಿಟ್ಕೊಳ್ತಾ ಇದ್ವಿ ರೆಸಿಪಿಗಳನ್ನ, ಅಥವಾ ಅದಕ್ಕೆ ಪ್ರತ್ಯೇಕವಾದಂತಹ ಅಡುಗೆಯ ಪುಸ್ತಕಗಳು ಸಿಗ್ತಾ ಇತ್ತು. ಈಗ ಎಲ್ಲಾರ ಕೈಯಲ್ಲೂ ಫೋನ್ ಇದೆ, ಇಂಟರ್ನೆಟ್ ಕನೆಕ್ಷನ್ ಇದೆ, ಯೂಟ್ಯೂಬ್ಗೆ ಹೋಗ್ತೀವಿ. ಒಂದು ತಿಳಿ ಸಾರ್ ಮಾಡ್ಬೇಕಾ? ಹೋದ್ರೆ ಒಂದು ಆಪ್ಷನ್, 1000 ಆಪ್ಷನ್ ಸಿಗುತ್ತೆ. ಯಾವ ರೀತಿ ಮಾಡ್ಬೋದು, ಸುಲಭವಾಗಿ ಯಾವ ರೀತಿ ಮಾಡ್ಬೋದು, ದಿಢೀರ್ ಅಂತ ಮಾಡೋದು ಹೇಗೆ, ಹೋಟೆಲ್ ಶೈಲಿಯಲ್ಲಿ ಮಾಡೋದು ಹೇಗೆ, ಈ ರೀತಿ ಆಪ್ಷನ್ಸ್ ಗಳಿರುತ್ತೆ ಅಲ್ವಾ? ಯಾವ್ದು ಮೋರ್ ಅಪೀಲಿಂಗ್ ಆಗಿರುತ್ತೆ ನಮ್ಗೆ? ಅಫ್ಕೋರ್ಸ್ ಬರವಣಿಗೆಯಲ್ಲಿ ನಾವೇ ಬರ್ದದ್ದು ನಮ್ಗೆ ಇಷ್ಟ ಆದ್ರೂ ಕೂಡ ಇದು ತುಂಬಾ ಈಸಿಯಾಗಿ ಆಕ್ಸೆಸ್ ಆಗುತ್ತೆ ನಮ್ಗೆ. ಜೊತೆಗೆ ಕಲಿಕೆನೂ ಕೂಡ ಬಹಳ ಬೇಗ ಅಬ್ಸರ್ವ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಬೇರೆಯವ್ರು ಯಾರೋ ಮಾಡ್ತಿರೋದ್ ನೋಡೋದ್ರಿಂದ ನಾವು ಕೂಡ ಅದೇ ಶೈಲಿಲಿ ಮಾಡ್ಲಿಕ್ಕೆ ಆರಂಭಿಸ್ತೀವಿ ಅಲ್ವಾ? ಇದೇ ರೀತಿ ನಾನೀಗ ನಾಗರಹಾವು ಚಿತ್ರದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆ. ಮೂಲತಃ ನಾಗರಹಾವು ಚಿತ್ರ ಬಂದು ತರಾಸೂರವರ ಕಾದಂಬರಿ ಆಧಾರಿತವಾದಂತಹ ಚಿತ್ರ. ಅವರ ಕಾದಂಬರಿ ನಾಗರಹಾವನ್ನೇ ನಾವು ಚಿತ್ರವಾಗಿ ರಣಕಣಗಳಾಗಿ ಮಾಡಿದ್ವಿ. ಈಗ ಕಾದಂಬರಿ ಅಪೀಲಿಂಗ್ ಆಗಿದ್ರೂ ಕೂಡ ನಾವು ಚಿತ್ರವನ್ನ ನೋಡ್ಮೇಲೆ ಕಾದಂಬರಿ ಓದ್ತಾ ಇದ್ರೆ, ಅಲ್ಲಿ ರಾಮಾಚಾರಿ ಅನ್ನುವಂತಹ ಪಾತ್ರ ಬಂದಾಗ ನಮ್ಗೆ ಕಾದಂಬರಿಯಲ್ಲಿ ಕಾಣೋದೆಲ್ಲ ವಿಷ್ಣುವರ್ಧನ್ ರವ್ರೆ. ಹೌದಾ ಇಲ್ವೋ? ಚಾಮಯ್ಯ ಮೇಷ್ಟ್ರು ಅನ್ನೋಂತಹ ಪಾತ್ರ ಬಂದ್ರೆ KS ಅಶ್ವಥ್ ಅವರು. ಈ ರೀತಿ ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವ್ ಹೇಳೋದೇನು ಅಂತ ಹೇಳಿದ್ರೆ, ತಂತ್ರಜ್ಞಾನದ ಮೂಲಕ ಈ ಮಟ್ಟದಲ್ಲಿ ಮಕ್ಕಳಿಗೆ ನಾವು ಶಿಕ್ಷಣವನ್ನ ನೀಡ್ತಾ ಬಂದಾಗ ಅದು ಅವ್ರಿಗೆ ಮೋರ್ ಫೀಲಿಂಗ್ ಆಗಿರುತ್ತೆ. ಈಗ ಉದಾಹರಣೆಗೆ ವಿಜ್ಞಾನದ ಹಲವಾರು ಟರ್ಮಿನಾಲಜೀಸ್ ಗಳಿರುತ್ತೆ, ವೈಜ್ಞಾನಿಕ ವಿಷಯಗಳಿರುತ್ತೆ. ಅದು ಮಕ್ಕಳು ಗ್ರಹಿಸ್ಲಿಕ್ಕೆ, ಅರ್ಥೈಸ್ಕೊಳ್ಲಿಕ್ಕೆ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಇದು ಬಹಳ ಸಹಾಯಕವಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಬೋರ್ಡ್ ಮೇಲೆ ನಾವು ಬರ್ದು ಎಕ್ಸ್ಪ್ಲೇನ್ ಮಾಡೋದು ಮಕ್ಕಳಿಗೆ ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೋ ಅಷ್ಟೇ ಮುಖ್ಯ. ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ನಮ್ ಟ್ರೆಡಿಷನಲ್ ಮೆಥಡ್ ಆಫ್ ಎಜುಕೇಶನ್ ಕೂಡ ತುಂಬಾನೇ ಮುಖ್ಯ ಆಗ್ತಾ ಹೋಗುತ್ತೆ. ನಾವು ಕೂಡ ನಮ್ಮ ವಿದ್ಯಾಶಕ್ತಿಲಿ ಬೋರ್ಡ್ ಮೇಲೆ ಬರ್ದು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ತಂತ್ರಜ್ಞಾನದ ಸಹಾಯದ ಮೂಲಕ, ಸಿಮ್ಯುಲೇಷನ್ ಮೂಲಕ ಕೂಡ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆ ನಿಟ್ಟಿನಲ್ಲಿ ವಿ ಕ್ಯಾನ್ ಲರ್ನ್ ಕಾಂಪ್ಲೆಕ್ಸ್ ಟರ್ಮ್, ಬಹಳ ಕಷ್ಟದಾಯಕವಾದಂತಹ ವಿಷಯಗಳನ್ನ ಕೂಡ ನಮ್ಮ ಈ ಒಂದು ಸಿಮ್ಯುಲೇಷನ್ ಅಂದ್ರೆ ಅದೊಂದು ವರ್ಚುವಲ್ ಲ್ಯಾಬೊರೇಟರಿ ಅಂತ ಹೇಳ್ಬಹುದು. ಪ್ರಯೋಗಾಲಯ ರೀತಿಲಿ ನಾವು ಈ ಸಿಮ್ಯುಲೇಷನ್ ಮೂಲಕ ಕೂಡ ಕಲೀಲಿಕ್ಕೆ ಅದು ಅಷ್ಟೇ ಸಹಾಯಕವಾಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಇಷ್ಟೊಂದೆಲ್ಲ ಸಿಮ್ಯುಲೇಷನ್ ಬಗ್ಗೆ ಹೇಳ್ತಾ ಇದೀನಲ್ಲ, ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಏನು? ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಕೃತಕ ಮರುಸೃಷ್ಟೀಕರಣ, ಆರ್ಟಿಫಿಷಿಯಲಿ ರೀಕ್ರಿಯೇಟಿಂಗ್ ಅಂತ. ಆಲ್ರೆಡಿ ನಡೆದು ಹೋದಂತಹ ಘಟನೆ ಅಥವಾ ಸಂಶೋಧನೆ ಅಥವಾ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಪರಿಕಲ್ಪನೆಯನ್ನ ಮತ್ತೆ ನಾವು ಪುನರ್ ಹುಟ್ಟಿಸ್ತಾ ಇದೀವಿ ತಂತ್ರಜ್ಞಾನದ ಸಹಾಯದ ಮೂಲಕ ಗಣಕಯಂತ್ರದಲ್ಲಿ. ಸೊ ಈ ಸಿಮ್ಯುಲೇಷನ್ ಅಲ್ಲಿ ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ, ಸೊ ನಾನು ವಿಜ್ಞಾನದ ವಿಷಯನೇ ಇಲ್ಲಿ ಅತಿ ಹೆಚ್ಚು ಮಾತಾಡ್ತಿರೋದು. ಅದೇ ರೀತಿ ಗಣಿತವನ್ನ ನಾವು ಕಲಿಬಹುದು, ಇಂಗ್ಲಿಷ್ ಅನ್ನ ಕಲಿಬಹುದು, ಬೇರೆ ವಿಷಯಗಳನ್ನ ಕೂಡ ಅರ್ಥೈಸ್ಕೊಂತಾ ಬರಬಹುದು. ಸೊ ನಾವು ವಿಜ್ಞಾನದ ವಿಷಯವನ್ನ ಈಗ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಮ್ಮ ಮೊದಲನೇ ಸಿಮ್ಯುಲೇಷನ್ ಆಗಿ ನಾನು ಮಾತಾಡ್ತಿರುವಂತಹ ವಿಷಯ ಬಂದು
ಸೋರ್ಸಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳ ಕುರಿತು ಇವತ್ತಿನ ಮೊದಲನೇ ಸಿಮ್ಯುಲೇಷನ್ ನಾವು ನೋಡ್ತಾ ಹೋಗೋಣ. ಸೊ ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ನಿಮ್ಗೆ ತುಂಬಾ ವೇಗವಾಗಿ ಸಾಕ್ತಾ ಇದೆ, ಒಂದ್ ಸ್ವಲ್ಪ ನಿಧಾನವಾಗಿ ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ತಡೀರಿ. ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು. ಸೊ ಕಳಿಸಿ ನೀವು ನನ್ಗೆ ಹೇಳ್ಬಹುದು, ಅಥವಾ ಅನ್ಮ್ಯೂಟ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅನ್ಮ್ಯೂಟ್ ಮಾಡಿ ಕೂಡ ಹೇಳ್ಬಹುದು. ಸೊ ಈಗ ನಮ್ಮ ಮೊದಲನೇ ಸಿಮ್ಯುಲೇಷನ್ ಕಡೆ ಗಮನ ಹರಿಸೋಣ. ದಟ್ ಇಸ್ ಫಾರ್ಮ್ಸ್ ಆಫ್ ಎನರ್ಜಿ ಅಂಡ್ ಚೇಂಜಸ್. ಎನರ್ಜಿ ಫಾರ್ಮ್ಸ್ ಅಂಡ್ ಚೇಂಜಸ್. ಸೊ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾಣಿಸ್ತಾ ಇದೆಯಾ? ಕ್ಯಾನ್ ವಿ ಹ್ಯಾವ್ ಸಮ್ ರಿಯಾಕ್ಷನ್? ಒಂದು ಥಮ್ಸ್ ಅಪ್ ಕೊಡಬಹುದು. ಓಕೆ, ಯಾರೋ ಕೆಮ್ಮಿ ಹೇಳ್ತಾ ಇದಾರೆ, ಕಾಣಿಸ್ತಿದೆ. ಓಕೆ, ಥಮ್ಸ್ ಅಪ್ ಬರ್ತಾ ಇದೆ. ವಿ ಹ್ಯಾವ್ ಅ ರಿಯಾಕ್ಟ್ ಆಪ್ಷನ್, ಒಂದು ಹೃದಯದ ಚಿಹ್ನೆ ಇದೆ ನಿಮ್ಮ ಸ್ಕ್ರೀನ್ ಮೇಲೆ. ಅದನ್ನ ಕ್ಲಿಕ್ ಮಾಡಿದ್ರೆ ವೇರಿಯಸ್ ಆಪ್ಷನ್ಸ್ ಗಳು ಬರುತ್ತೆ. ಅದರಿಂದ ಥಮ್ಸ್ ಅಪ್ ಅಥವಾ ರೈಸಿಂಗ್ ಹ್ಯಾಂಡ್ ಎಲ್ಲ ನೀವು ಕಳಿಸಬಹುದಾಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಆಲ್ ಯೋರ್ ರಿಪ್ಲೈ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಂಟರಾಕ್ಷನ್ ಮಾಡಿದಾಗ. ಶಿಕ್ಷಕರಾಗಿ ನಿಮ್ಗೂ ಗೊತ್ತಿರುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಇಂಟರಾಕ್ಟ್ ಅಂತ. ಓಕೆ, ಲೆಟ್ ಅಸ್ ಸಿ ಅವರ್ ಫಸ್ಟ್ ಸಿಮ್ಯುಲೇಷನ್ ದಟ್ ಇಸ್ ರಿಗಾರ್ಡಿಂಗ್ ಫಾರ್ಮ್ಸ್ ಆಫ್ ಎನರ್ಜಿ. ಶಕ್ತಿಯ ವಿವಿಧ ಆಕಾರಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈಗ ನಾನು ಈ ಒಂದು ಸಿಮ್ಯುಲೇಷನ್ ಬೋರ್ಡ್ ಅನ್ನ ನೋಡಿದಾಗ ಇಲ್ಲಿ ನೀವು ಎನರ್ಜಿ ಸಿಂಬಲ್ಸ್ ಗಳನ್ನ ಕಾಣ್ತೀರಾ ನೋಡಿ. ಇ ಅಂತ ಕಾಣಿಸ್ತಾ ಇದೆ ಇವೆಲ್ಲದ್ರಲ್ಲಿ. ಇವನ್ನ ಎನರ್ಜಿ ಸಿಂಬಲ್ಸ್ ಅಂತ ಕರಿತೀವಿ. ಲಿಂಕ್ ಹೀಟರ್ಸ್, ಹೀಟರ್ಸ್ ನ ಲಿಂಕ್ ಮಾಡೋದ್ರಿಂದ ಹೀಟರ್ ಮೇಲೆ ಮೇಲೆ ಕೆಳಗೆ ಈ ರೀತಿ ಮಾಡಬಹುದು. ಹೀಟ್ ಅಂದ್ರೆ ಬೆಂಕಿ, ಕೂಲ್ ಅಂದ್ರೆ ಮಂಜಿನ ಗಡ್ಡೆ, ಈ ರೀತಿ ಮಾಡ್ತಾ ಹೋಗಬಹುದು. ಥರ್ಮೋಮೀಟರ್ ಇದೆ. ಸೊ ನಾಲ್ಕು ಒಂದು ಐರನ್ ಇದೆ, ಒಂದು ಬ್ರಿಕ್ ಇದೆ, ಕಬ್ಬಿಣ ಇದೆ, ಇಟ್ಟಿಗೆ ಇದೆ, ನೀರಿದೆ ಹಾಗೂ ಆಲಿವ್ ಎಣ್ಣೆ ಇದೆ. ಇವೆಲ್ಲದಕ್ಕೂ ಕೂಡ ಒಂದೊಂದು ಥರ್ಮೋಮೀಟರ್ ನ ಹೀಗೆ ಇಡ್ತಾ ಇದ್ದೀನಿ. ಅವುಗಳ ಒಂದು ತಾಪಮಾನವನ್ನ ಮಾಪಕ ಮಾಡ್ಲಿ ನೋಡ್ಲಿಕ್ಕೆ. ಓಕೆ, ಮೊದಲನೇದಾಗಿ ನಾನು ನೀರನ್ನ ಈ ರೀತಿ ಬರ್ನರ್ ಮೇಲೆ ಇಡ್ತೀನಿ. ಇನ್ನೊಂದ್ ಕಡೆ ಎಣ್ಣೆಯನ್ನ ಇಡ್ತೀನಿ. ಇದರ ಥರ್ಮೋಮೀಟರ್ ನ ಕೂಡ ಪಕ್ಕದಲ್ಲಿ ಹೀಗೆ ಇಡ್ತೀನಿ. ಈಗ ಹೀಟ್ ಅನ್ನ ಹಾಕಿದ ತಕ್ಷಣ ನೀವು ಗಮನಿಸಬಹುದು ಥರ್ಮೋಮೀಟರ್ ನಲ್ಲಿ ವೇಗವಾಗಿ ಎಣ್ಣೆಯಲ್ಲಿ ತಾಪಮಾನ ಏರ್ತಾ ಇದೆ ನೀರು ಕಂಪೇರ್ ಮಾಡಿದಾಗ. ಅಂಡ್ ಎನರ್ಜಿ ಮಾಲಿಕ್ಯೂಲ್ಸ್ ಕೂಡ ಮೂವ್ ಆಗ್ತಿರೋದನ್ನ ನೀವು ಗಮನಿಸಬಹುದು. ನೀರ್ನಲ್ಲಿ ಅದು ಹಬೆ ರೀತಿಯಲ್ಲಿ ಮೇಲ್ ಹೋಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಎಣ್ಣೆಯಲ್ಲೂ ಕೂಡ ಹಬೆ ರೀತಿಯಲ್ಲಿ ಅದು ಮೇಲ್ ಹೋಗ್ಲಿಕ್ಕೆ ಶುರುವಾಗುತ್ತೆ. ಸೊ ದ ಮೂವ್ಮೆಂಟ್ ಆಫ್ ಎನರ್ಜಿಯನ್ನ ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಾ ಎಣ್ಣೆ ಹೇಗೆ ಫುಲ್ ತರ ಶಾಖಕ್ಕೆ ಒಳಗಾಗಿದೆ, ಹಾಗೂ ನೀರು ಕೂಡ ಕುದೀತಾ ಇದೆ. ಸೊ ಈಗ ಈ ರೀತಿ ಹೋದಂತ ಎನರ್ಜಿಯನ್ನ ನಾವು ಮತ್ತೆ ತಂಪಾಗಿ ಇದನ್ನ ಮಾಡೋದ್ರಿಂದ ಥರ್ಮೋಮೀಟರ್ ಅಲ್ಲಿ ತಂಪಾಗ್ತಾ ಇದೆ ಹಾಗೂ ಎನರ್ಜಿ ಡ್ರಾಪ್ ಆಗ್ತಿರೋದನ್ನು ನೀವು ನೋಡಬಹುದು. ನೋಡಿದ್ರಾ ಈ ರೀತಿಯಾಗಿ. ಇದೀಗ ದ್ರವ ಲಿಕ್ವಿಡ್ ಅಲ್ಲಿ ನಾವು ಈ ರೀತಿಯಾದಂತಹ ಪರೀಕ್ಷೆನ ಮಾಡಿದ್ವಿ. ಈಗ ಘನ ರೂಪದಲ್ಲಿ ನೋಡೋಣ. ಇನ್ ದ ಫಾರ್ಮ್ ಆಫ್ ಸಾಲಿಡ್ ಸ್ಟೇಟ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಒಂದ್ ಕಡೆ ಕಬ್ಬಿಣವನ್ನ, ಇನ್ನೊಂದ್ ಕಡೆ ಇಟ್ಟಿಗೆಯನ್ನ ಇಟ್ಟು ಇದೇ ಪರೀಕ್ಷೆಯನ್ನ ಹೀಟರ್ ಆನ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಮೂವ್ಮೆಂಟ್ ಅನ್ನ ಗಮನಿಸಬಹುದು. ಥರ್ಮೋಮೀಟರ್ ಅಲ್ಲಿ ತಾಪಮಾನವನ್ನ ಅದು ಶೇಖರಿಸ್ತಾ ಇರೋದನ್ನ ಕೂಡ ನಾವು ನೋಡಬಹುದು. ಅಂಡ್ ಅಗೇನ್ ದ ಸೇಮ್ ಎಕ್ಸ್ಪೆರಿಮೆಂಟ್ ತಂಪು ಮಾಡೋದ್ರ ಮೂಲಕ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗಬಹುದು. ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ನೋಡಬಹುದು. ಈ ನೀರಿನೊಳಗೆ ಇಟ್ಟಿಗೆನ ಈ ರೀತಿಯಾಗಿ ಇಟ್ಟು ಇಲ್ಲೂ ಕೂಡ ನಾವು ಶಾಖದ ಉತ್ಪಾದನೆ ಹೇಗಾಗುತ್ತೆ ಅದನ್ನ ನೋಡಬಹುದು. ಎನರ್ಜಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಆಗ್ತಿರೋದನ್ನ ನೋಡಬಹುದು. ನೀರಿಗಿಂತ ಇಟ್ಟಿಗೆಯಲ್ಲಿ ಸ್ವಲ್ಪ ವೇಗವಾಗಿ ಥರ್ಮೋಮೀಟರ್ ಮಾಪಕವಾಗ್ತಾ ಇದೆ. ಸೊ ಈ ರೀತಿಯಾಗಿ ಹಲವು ರೀತಿಯಲ್ಲಿ ನಾವು ಪರೀಕ್ಷೆ ಮಾಡ್ತಾ ನೋಡಬಹುದು ಹೇಗೆ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನೋದು ಮೂವ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ
ಕಂಪೇರ್ ಟು ದ ಸಾಲಿಡ್ ದ ಲಿಕ್ವಿಡ್ ಡೆನ್ಸಿಟಿ ಮೋರ್ ಅನ್ನೋದು ಸಹ ನಮ್ಗೆ ಈ ಮೂಲಕ ತಿಳ್ಕೊಳ್ತಾ ಹೋಗ್ಬಹುದು. ಮಕ್ಳಿಗೂ ಕೂಡ ತಿಳಿಸ್ಲಿಕ್ಕೆ ಅದು ಸಾಧ್ಯವಾಗುತ್ತೆ. ಈಗ ನಾವು ಒಂದು ಸಿಸ್ಟಮ್ ನಲ್ಲಿ ಇದು ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಈಗ ಇಲ್ಲಿ ನೀವು ಕಾಣ್ತಾ ಇರಬಹುದು, ಇಲ್ಲೊಬ್ಬ ಬಾಲಕ ಅಥವಾ ಬಾಲಕಿ ಸೈಕಲ್ ಮೇಲೆ ಕೂತಿರುವಂತಹದ್ದು. ಇಲ್ಲೊಂದು ಜನರೇಟರ್ ಕಾಣಿಸ್ತಾ ಇದೆ, ನೀರಿನ ಹೀಟರ್ ಕಾಣಿಸ್ತಾ ಇದೆ, ಥರ್ಮೋಮೀಟರ್ ಹಾಗೇನಿದೆ. ಇಲ್ಲಿ ಎನರ್ಜಿ ಸಿಂಬಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದಿಷ್ಟು ಫಾರ್ಮ್ಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳನ್ನ ನೀವು ನೋಡಬಹುದು. ವಿ ಹ್ಯಾವ್ ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿ, ಥರ್ಮಲ್ ಎನರ್ಜಿ, ಶಾಖ ಶಕ್ತಿ, ಲೈಟ್ ಎನರ್ಜಿ, ಬೆಳಕಿನ ಶಕ್ತಿ, ಕೆಮಿಕಲ್ ಎನರ್ಜಿ, ರಾಸಾಯನಿಕ ಶಕ್ತಿ. ಹೀಗೆ ಶಕ್ತಿಯ ವಿವಿಧ ಆಕಾರಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಷ್ಟೇನ ಶಕ್ತಿಯ ಆಕಾರಗಳು? ಖಂಡಿತ ಇಲ್ಲ, ಇನ್ನೂ ಬೇಕಾದಷ್ಟು ಶಕ್ತಿಯ ಆಕಾರಗಳಿದೆ. ಸೊ ಯಾಂತ್ರಿಕ ಶಕ್ತಿ ಅಂದ್ರೆ ವಸ್ತುಗಳ ಚಲನೆ ಮತ್ತು ಸ್ಥಾನದಿಂದ ಉಂಟಾಗುವಂತಹ ಶಕ್ತಿ, ಇಟ್ಸ್ ಮೆಕ್ಯಾನಿಕಲ್ ಎನರ್ಜಿ. ಶಾಖ ಶಕ್ತಿ ಅಥವಾ ಹೀಟ್ ಎನರ್ಜಿ, ವಸ್ತುವಿನ ಪರಮಾಣುಗಳು ಮತ್ತು ಅಣುಗಳ ಚಲನೆಯಿಂದ ಉಂಟಾಗುವಂತಹ ಶಕ್ತಿ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಾನ್ಗಳ ಹರಿವಿನಿಂದ ಉಂಟಾಗುವಂತಹ ಶಕ್ತಿ. ಕಾಂತೀಯ ಶಕ್ತಿ, ಮ್ಯಾಗ್ನೆಟಿಕ್ ಎನರ್ಜಿ, ಕಾಂತೀಯ ಕ್ಷೇತ್ರ ಇಂದ ಅದು ಉಂಟಾಗುವಂತಹ ಶಕ್ತಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಉಂಟಾಗುವಂತಹ ಶಕ್ತಿಗೆ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕರಿತೀವಿ. ಬೆಳಕಿನ ಶಕ್ತಿ, ಲೈಟ್ ಎನರ್ಜಿ, ಬೆಳಕಿನ ಕಿರಣಗಳಲ್ಲಿ ಇರುವ ಶಕ್ತಿ. ಧ್ವನಿ ಶಕ್ತಿ, ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಥ್ರೂ ಸೌಂಡ್ ಎನರ್ಜಿ, ಧ್ವನಿಗಳ ತರಂಗಗಳಿಂದ ಉಂಟಾಗುವಂತಹ ಶಕ್ತಿ. ರಾಸಾಯನಿಕ ಶಕ್ತಿ, ಕೆಮಿಕಲ್ ಎನರ್ಜಿ, ವಸ್ತುಗಳ ರಾಸಾಯನಿಕ ಬಂಧಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿ. ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ, ಪರಮಾಣುಗಳ ನ್ಯೂಕ್ಲಿಯಸ್ ಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿ. ಈಗ ಇದನ್ನೆಲ್ಲ ಹೊರತುಪಡಿಸಿ ನಮ್ಗೆ ವಿಕಿರಣ ಶಕ್ತಿ ಅಂತ ಇದೆ, ರೇಡಿಯಂಟ್ ಎನರ್ಜಿ ಅಂದ್ರೆ ವಿದ್ಯುತ್ ಕಾಂತೀಯ ಅಲೆಗಳಲ್ಲಿ ಇರುವಂತಹ ಶಕ್ತಿ. ಅದೇ ರೀತಿ ಗುರುತ್ವಾಕರ್ಷಣ ಶಕ್ತಿ ಅಂದ್ರೆ ವಸ್ತುಗಳ ಗುರುತ್ವಾಕರ್ಷಣೆಯಿಂದ ಉಂಟಾಗುವಂತಹ ಶಕ್ತಿ. ಈ ರೀತಿ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ ನಾವು ಕಾಣ್ತಾ ಹೋಗಬಹುದು. ಸೊ ಹೀಗಿದ್ದಲ್ಲಿ ಈಗ ಸದ್ಯಕ್ಕೆ ಈ ಒಂದು ಪ್ರಯೋಗವನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ಒಂದು ಮಗು ಸೈಕಲ್ ತುಳಿತಾ ಇದೆ. ಸೈಕಲ್ ತುಳಿತಾ ತುಳಿತಾ ತನ್ನಲ್ಲಿರುವಂತಹ ಎನರ್ಜಿ ಡ್ರಾಪ್ ಆಗ್ತಾ ಇದೆ. ಡ್ರಾಪ್ ಆಗಿ ಈ ಜನರೇಟರ್ ನ ತಲುಪಿ ಜನರೇಟರ್ ತಿರುಗ್ಲಿಕ್ಕೆ ಶುರು ಆಯ್ತು. ಅಲ್ಲಿಂದ ಈ ಎನರ್ಜಿ ಮೂವ್ಮೆಂಟ್ ಆಗಿ ಈ ವಾಟರ್ ಹೀಟರ್ ನ ತಲುಪ್ತಾ ಇದೆ. ಈ ವಾಟರ್ ಹೀಟರ್ ನಲ್ಲಿ ಶಾಖದ ಉತ್ಪಾದನೆ ಆಗ್ತಾ ಇದೆ. ಸೊ ನಿಧಾನವಾಗಿ ಇಲ್ಲಿ ಥರ್ಮೋಮೀಟರ್ ಮೂವ್ ಆಗೋದನ್ನ ನೀವು ನೋಡಬಹುದು. ಸೊ ಅದೇ ಈ ಮಗು ತನ್ನ ಚಲನೆಯನ್ನ ವೇಗವಾಗಿ ಸೈಕಲ್ ಓಡಿಸ್ಲಿಕ್ಕೆ ಶುರು ಆದಾಗ ಏನಾಗುತ್ತೆ, ಎನರ್ಜಿ ಎಲ್ಲ ಡ್ರಾಪ್ ಡೌನ್ ಆಗುತ್ತೆ, ಜನರೇಟರ್ ತಲುಪುತ್ತೆ, ಥರ್ಮೋಮೀಟರ್ ಕೂಡ ತೋರಿಸ್ತಾ ಇದೆ. ಆ ನಂತರ ವೇಪರ್ ಕೂಡ ನೋಡಬಹುದು. ಮಗು ಸುಸ್ತಾಗೋಗಿ ಫೀಡ್ ಮೀ ಅಂತ ಕೇಳ್ತಾ ಇದೆ. ಸೊ ಇದರಿಂದ ಏನ್ ಅರ್ಥ ಆಯ್ತು ನಮ್ಗೆ? ಶಕ್ತಿಯ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಮಾತಿದೆ, ಏನದು? ದ ಎನರ್ಜಿ ನೈದರ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಅಂದ್ರೆ ಶಕ್ತಿಯನ್ನ ನಾವು ಹುಟ್ಟಾಕ್ಲಿಕ್ಕೂ ಆಗಲ್ಲ, ಅದನ್ನ ನಾಶ ಮಾಡ್ಲಿಕ್ಕೂ ಆಗಲ್ಲ, ಆದ್ರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಅದು ರೂಪಾಂತರಗೊಳ್ಳುತ್ತೆ ಅಂತ ಇದೆ. ಈಗ ನಾವು ಈ ಒಂದು ಸಿಮ್ಯುಲೇಷನ್ ಅನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಇದ್ದಂತಹ ಶಕ್ತಿ ಬಂದು ಯಾಂತ್ರಿಕ ಶಕ್ತಿ. ಸೊ ಈ ಯಾಂತ್ರಿಕ ಶಕ್ತಿಯಿಂದ ಸೈಕಲ್ ತುಳಿತಾ ಈ ಮೆಕ್ಯಾನಿಕಲ್ ಎನರ್ಜಿಯಿಂದ ತುಳಿತಾ ಎನರ್ಜಿ ಡ್ರಾಪ್ ಡೌನ್ ಆಗಿ ಜನರೇಟರ್ ಮೂಲಕ ಅದು ಶಾಖ ಶಕ್ತಿ, ಹೀಟ್ ಎನರ್ಜಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಸೊ ಥ್ರೂ ದಟ್ ಹೀಟ್ ಎನರ್ಜಿ ದಿಸ್ ಥರ್ಮೋಮೀಟರ್ ಇಸ್ ಗೆಟಿಂಗ್ ರೇಸ್ ಅಂಡ್ ವೇಪರ್ ನ ನೀವು ಕಾಣಬಹುದು, ನೀರ್ ಕೂಡ ಬಿಸಿ ಆಗ್ತಾ ಇದೆ. ಸೊ ಇಲ್ಲಿ ಯಾಂತ್ರಿಕ ಶಕ್ತಿಯಿಂದ ಅದು ಶಾಖ ಶಕ್ತಿ, ಹೀಟ್ ಎನರ್ಜಿಯಾಗಿ ಫ್ರಮ್ ಮೆಕ್ಯಾನಿಕಲ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಅದು ಪರಿವರ್ತನೆಗೊಳ್ತಾ ಇದೆ. ಸೊ ನಮ್ಮ ಟೀಚರ್ಸ್ ಗಳ ಕೆಲ್ಸಾನು ಇದೆ ಅಲ್ವಾ, ಇದೇ ರೀತಿ ತಾನೇ ಆಗುತ್ತೆ ನಮಗೂ ಸಹ. ಏನಾಗುತ್ತೆ, ಬೆಳಗ್ಗೆ ಮಕ್ಳಿಗೆ ಪಾಠ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ರೆಡಿಯಾಗಿ ನಾವು ತಿಂಡಿ ಕಾಫಿ ಎಲ್ಲ ಕುಡ್ದು ತುಂಬಾ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಬರ್ತೀವಿ, ಪಾಠ ಎಲ್ಲ ಮಾಡ್ತೀವಿ. ಸಂಜೆ ಆಗೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಎಕ್ಸಾಸ್ಟ್ ಆಗಿರ್ತೀವಿ, ಪಾಠ ಮಾಡಿ ಮಾಡಿ ಮಕ್ಳ ಹತ್ರ ಕಿಚ್ಚಾಟ ಕೂಗಾಟ ಮಾಡಿ. ಇದ್ರ ಮಧ್ಯೆ ಯಾರಾದ್ರೂ ಬಂದು ಟೀಚರ್ಸ್ ಕೆಲ್ಸನ ತುಂಬಾ ಸಿಂಪಲ್ ಕಣ್ರಿ, ಶಿಕ್ಷಕರ ವೃತ್ತಿ ಆರಾಮಾಗಿ ಮಾಡ್ಬಹುದಲ್ವಾ, ಕಾರ್ಪೊರೇಟ್ ಅಷ್ಟು ಕಷ್ಟ ಇಲ್ಲ ಅಂದಾಗ ಅಸಾಧ್ಯವಾದ ಕೋಪ ಬರುತ್ತೆ ಅಲ್ವಾ? ಹೀಗಾಗುತ್ತಾ ನಿಮ್ಗೂ ಸಹ? ಹೌದಾ ಇಲ್ವಾ? ಎಸ್, ನೋ, ಎನಿ ರಿಯಾಕ್ಷನ್ಸ್ ಪ್ಲೀಸ್? ಅಟ್ಲೀಸ್ಟ್ ಸಮ್ ರಿಯಾಕ್ಷನ್ ಎಮೋಜಿನಾದ್ರೂ ಕಳಿಸಬಹುದು ನೀವು. ಅಥವಾ ತುಂಬಾ ಸಿಂಪಲ್ ಅನ್ಸುತ್ತಾ ಶಿಕ್ಷಕರ ವೃತ್ತಿ ನಿಮ್ಗೆಲ್ಲ? ವೆರಿ ಈಸಿ ಟು ಹ್ಯಾಂಡಲ್? ಇಲ್ಲ, ನಾವು ಮಾತಾಡಲ್ಲ, ನೀವು ಒಬ್ರೇ ಮಾತಾಡಿ ಅಂತಿದ್ದೀರಾ? ಓಕೆ. ಓಕೆ.
ಸೊ ನಾವು ಎಸ್ ಅಂತಿದ್ದಾರೆ ಶ್ಯಾಮಕುಮಾರ್ ಅವರು, ಮಂಜುಳಾಕ್ಷಿ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೆಸ್ಪಾನ್ಸಸ್. ಹೌದು, ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಹೆಕ್ಟಿಕ್ ಜಾಬ್, ಬಟ್ ಗೆಟ್ ವಿ ಆಲ್ ಡೂ ವಿತ್ ಅ ಸ್ಮೈಲ್. ಅದಕ್ಕೆ ನಾನು ಹೇಳಿದ್ದು, ಶಿಕ್ಷಕ ವೃತ್ತಿ ಅತ್ಯಂತ ಸರ್ವಿಸ್ ಓರಿಯೆಂಟೆಡ್ ಮನ್ಸಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೇವಾ ಮನೋಭಾವನೆ ಅನ್ನೋದು ತುಂಬಾ ಮುಖ್ಯ. ಸುಮಾರಷ್ಟು ಎಸ್ಗಳು ಬರ್ತಿದೆ. ಐ ಟೋಟಲಿ ಕ್ಯಾನ್ ರಿಲೇಟ್ ಹೇಗನ್ಸುತ್ತೆ ಅಂತ. ಓಕೆ, ಸೊ ನಾವು ನಮ್ಮ ಈ ಒಂದು ಸಿಮ್ಯುಲೇಷನ್ ಶುರು ಮಾಡೋಣ, ಮುಂದುವರ್ಸೋಣ. ಇಲ್ಲಿ ಆಲ್ರೆಡಿ ಯಾಂತ್ರಿಕ ಶಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದನ್ನ ಹೊರತುಪಡಿಸಿ ಮತ್ತೊಂದು ಬಹುತೇಕ ನಾವೆಲ್ಲರೂ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಶಕ್ತಿ ಅಂತ ಹೇಳಿದ್ರೆ ದಟ್ ಇಸ್ ಸೋಲಾರ್ ಎನರ್ಜಿ, ಸೂರ್ಯನ ಶಕ್ತಿ. ಈ ಜನರೇಟರ್ ಉಪಯೋಗಕ್ಕೆ ಬರಲ್ಲ, ಇಲ್ಲಿ ಸೋಲಾರ್ ಚಾವಣಿ ಬೇಕಾಗುತ್ತೆ ಸೋಲಾರ್ ಎನರ್ಜಿಯನ್ನ ಸೆರೆ ಹಿಡಿಲಿಕ್ಕೆ. ಸೊ ಈಗ ನೋಡಿ, ಸೋಲಾರ್ ಎನರ್ಜಿ ಹಾಕ್ತಿದ್ದಂಗೆ ನೀರಿನಲ್ಲಿ ಹಬೆ ಆಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಸೂರ್ಯನ ಕಿರಣಗಳಿಂದ ಉತ್ಪಾದನೆಯಾಗುವಂತಹ ಶಕ್ತಿಗೆ ನಾವು ಸೌರಶಕ್ತಿ ಅಥವಾ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಇದೇನಾಗುತ್ತೆ, ಈ ಬೆಳಕಿನ ಶಕ್ತಿ ಇಲ್ಲಿ ಏನಿದೆ, ಈ ಸೋಲಾರ್ ಪ್ಯಾನಲ್ ಅಥವಾ ಸೋಲಾರ್ ಚಾವಣಿಯ ಮೂಲಕ ಏನಾಗುತ್ತೆ, ಆ ಶಕ್ತಿ ಹೀರಲ್ಪಟ್ಟು ಅದು ತದನಂತರದಲ್ಲಿ ಹೀಟ್ ಎನರ್ಜಿ, ಶಾಖ ಶಕ್ತಿ ಅಥವಾ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಅದನ್ನ ಈ ಎನರ್ಜಿ ಸಿಂಬಲ್ಸ್ ಮೂಲಕ ನೋಡೋಣ. ನೋಡಿ, ಸೂರ್ಯನಿಂದ ಹೊರ ಬರ್ತಾ ಇರುವಂತಹ ಈ ಸೌರಶಕ್ತಿಯ ಎನರ್ಜಿ ಬಿಂದುಗಳು ಈ ಸೋಲಾರ್ ಚಾವಣಿಯನ್ನ ತಾಗಿ ತದನಂತರ ಅಲ್ಲಿಂದ ಇದು ಈ ಪೈಪ್ ಮೂಲಕ ಎನರ್ಜಿಯಾಗಿ ಕ್ರಿಯೇಟ್ ಆಗ್ತಾ ಇದೆ, ಲೈಕ್ ಹೀಟ್ ಎನರ್ಜಿ. ಬರೀ ನೀರ್ ಮಾತ್ರ ಅಲ್ಲ, ಬೆಳಕನ್ನು ಆಗಿ ಕೂಡ ನಾವು ಯೂಸ್ ಮಾಡಬಹುದು. ಸೋಲಾರ್ ಲೈಟ್ ಅಂತ ಕರಿತೀವಿ. ನೋಡಿ, ಎನರ್ಜಿ ತಾಗಿ ಇಲ್ಲಿ ಬೆಳಕಿನ ಬಲ್ಬ್ ಇವಾಗ ಉರಿಯೋದನ್ನ ಕಾಣಬಹುದು. ಅರ್ಶಿನ ಬಣ್ಣಕ್ಕೆ ತಿರುಗ್ತಾ ಈ ರೀತಿಯಾಗಿ ಕಾಣಬಹುದು. ಸೊ ಅದೇ ರೀತಿ ಮತ್ತೊಂದು ಬಲ್ಬ್ ಅನ್ನ ಕೂಡ ನಾವು ಉರಿಸಬಹುದು. ಈಗಂತೂ ಸರ್ಕಾರ ಕಡ್ಡಾಯ ಮಾಡಿರೋದ್ರಿಂದ ಎಲ್ಲಾರ ಮನೆಯ ಟೆರೆಸ್ ಮೇಲೂ ಕೂಡ ಈ ರೀತಿ ಸೋಲಾರ್ ಪ್ಯಾನೆಲ್ಗಳಿರುತ್ತೆ. ಸೋಲಾರ್ ಶಕ್ತಿ, ಸೌರಶಕ್ತಿಯ ಉಪಯೋಗವನ್ನ ಮಾಡ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ಬೆಳಕಾಗಿ, ಗಾಳಿಯಾಗಿ ಕೂಡ ಅದನ್ನ ಉಪಯೋಗಿಸ್ಕೊಂತ ಬರಬಹುದು. ಆದ್ರೆ ನಮ್ಮೆಲ್ಲರ ಮನೇಲೂ ಸೋಲಾರ್ ಇರುತ್ತೆ ಅಂತ ಹೇಳ್ದೆ, ತುಂಬಾ ಮಳೆ ಇದ್ದಾಗ ಸೋಲಾರ್ ಕೆಲಸ ಮಾಡುತ್ತಾ? ಇಲ್ಲ, ಅಷ್ಟು ಬಿಸಿಯಾದಂತಹ ನೀರ್ ನಮ್ಗೇನ್ ಸಿಗಲ್ಲ. ಕಾರಣ ಇಷ್ಟೇ, ಅದನ್ನು ನಾವ್ ಈ ಮಕ್ಳಿಗೆ ತೋರ್ಸ್ಬೋದು. ಹೀಗೆ ಕ್ಲೌಡ್ಸ್ ಇದ್ದಾಗ ಏನಾಗ್ತಾ ಇದೆ, ಇಲ್ಲಿ ಸೂರ್ಯನ ಎನರ್ಜಿ ಏನಿದೆ ಅದು ಬಂದು ತಾಗಿ ವಾಪಸ್ ಹೋಗ್ತಾ ಇದೆ, ಚಾವಣಿಯನ್ನ ತಲುಪ್ತಾ ಇಲ್ಲ. ಇಲ್ಲಿ ಆಚೆ ಈಚೆ ಎಲ್ಲೋ ಇಂದ ಒಂಚೂರ್ ಫ್ಯಾನ್ ತಿರ್ಗಬಹುದೇ ಹೊರತು ಇಲ್ಲಿ ಸಂಪೂರ್ಣವಾಗಿ ಅದು ತಿರ್ಲಿಕ್ಕೆ ಆಗ್ತಿಲ್ಲ. ಫ್ಯಾನ್ ಕೂಡ ಸ್ಟಾಪ್ ಆಯ್ತು. ನೋಡಿ, ಆ ಚಾವಣಿಯನ್ನ ತಲುಪ್ಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ಮೋಡಗಳು ಅಡ್ಡ ಬರ್ತಿದೆ. ಆ ಕಾರಣದಿಂದಾನೇ ನಮ್ಗೆ ಈ ಮಳೆಗಾಲದ ಸಮಯದಲ್ಲಿ ಅಥವಾ ವಿಪರೀತ ಚಳಿ ಮೋಡ ಇರುವಂತಹ ಸಮಯದಲ್ಲಿ ಅಷ್ಟಾದಂತಹ ಬಿಸಿ ನೀರ್ ಅನ್ನೋದು ಸಿಗೋದಿಲ್ಲ. ಬಿಕಾಸ್ ಎನರ್ಜಿ ಮೂವ್ಮೆಂಟೇ ಆಗ್ತಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಆ ಚಾವಣಿಗೆ ಎನರ್ಜಿ ತಲುಪ್ತಾ ಇಲ್ಲ ಅಂತ. ಸೊ ಅದೊಂದ್ ಸ್ವಲ್ಪ ಈ ಮೋಡಗಳ ಮರೆಯಾಗಿರೋದು ಸ್ವಲ್ಪ ಕಮ್ಮಿ ಆದಾಗ ಈ ರೀತಿಯಾಗಿ ಚಾವಣಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಮೂಲಕ ಎನರ್ಜಿಯ ಒಳಹರಿವು ಅನ್ನೋದು ಆಗ್ತಾ ಹೋಗುತ್ತೆ. ನೋಡಿದ್ರಾ, ಒಂದೇ ಒಂದ್ ಮೋಡ ಇದೆ, ಈ ರೀತಿ ತಾಗುತ್ತೆ. ಇದ್ರ ಮೂಲಕ ಇಲ್ಲಿ ಪೈಪ್ ಮೂಲಕ ಹೋಗಿ ಫ್ಯಾನ್ ತಿರ್ಗ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ಈ ರೀತಿಯಾಗಿ ಒಂದು ಶಕ್ತಿ ಇನ್ನೊಂದು ಶಕ್ತಿಗೆ ಪರಿವರ್ತನೆ ಆಗೋದನ್ನ ನಾವು ಮಕ್ಕಳಿಗೆ ತೋರಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಜನರೇಟರ್ ಮೂಲಕ ಕೂಡ ಸೋಲಾರ್ ಎನರ್ಜಿನ ನಾವು ಪಡ್ಕೊಬಹುದಾ? ಇಲ್ಲ. ಸೋಲಾರ್ ಎನರ್ಜಿ, ಸೌರಶಕ್ತಿನ ನಾವು ಪಡ್ಕೊಬೇಕು ಅಂತ ಹೇಳಿದ್ರೆ ಅಲ್ಲಿ ಸೋಲಾರ್ ಪ್ಯಾನಲ್ ಅನ್ನೋದು ಅತ್ಯವಶ್ಯಕ ಆಗಿರುತ್ತೆ. ಸೊ ಇಲ್ಲಿ ಈಗ ಒಂದು ಟೀ ಪಾಟ್ ಅನ್ನ ಇಡೋಣ. ಆ ಟೀ ಪಾಟ್ ಇಂದ ಉತ್ಪಾದನೆ ಆಗುವಂತಹ ಶಾಖದಿಂದ ಈ ಸ್ಟೀಮ್ ಅನ್ನು ಕಾಣ್ತಾ ಇರಬಹುದು. ಜನರೇಟರ್ ತಿರುಗ್ತಾ ಇದೆ. ಜನರೇಟರ್ ತಿರುಗ್ತಾ ಎನರ್ಜಿ ಅನ್ನೋದು ಒಂದರಿಂದ ಮತ್ತೊಂದಕ್ಕೆ ಪಾಸ್ ಆನ್ ಆಗಿ ಎಲೆಕ್ಟ್ರಿಕ್ ಎನರ್ಜಿ ಅಥವಾ ವಿದ್ಯುತ್ ಎನರ್ಜಿ ಆಗಿ ಫ್ಯಾನ್ ತಿರುಗ್ಲಿಕ್ಕೆ ಶುರು ಆಗುತ್ತೆ. ಸೊ ಆದ್ರಿಂದ ಇದೇನ್ ಅರ್ಥ ಆಗುತ್ತೆ ನಮ್ಗೆ, ಮಕ್ಕಳಿಗೆ ಈಸಿಯಾಗಿ ಎನರ್ಜಿ ಕ್ಯಾನ್ ನಾಟ್ ಬಿ ಪ್ರೊಡ್ಯೂಸ್ಡ್ ಆರ್ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅನ್ನೋದನ್ನ ಹೇಳ್ಬಹುದು. ಶಕ್ತಿಯನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೂ ಆಗಲ್ಲ, ನಾಶ ಮಾಡ್ಲಿಕ್ಕೂ ಆಗಲ್ಲ, ಆದ್ರೆ ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರ ಆಗ್ತಿರೋದ್ನ, ಶಾಖ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ರೂಪಾಂತರ ಆಗ್ತಿರೋದ್ನ ನಾವು ಕಾಣಬಹುದು ಅಂತ ನಾವು ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಇದು ಬಹಳ ಉಪಯೋಗ ಆಗ್ತಾ ಬರುತ್ತೆ. ನೀರನ್ನ ಬಿಸಿ ಮಾಡಬಹುದು, ಬೆಳಕನ್ನ ಹರಿಸಬಹುದು. ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈ ಒಂದು ಸಿಮ್ಯುಲೇಷನ್ ಅನ್ನೋದು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಸಿಮ್ಯುಲೇಷನ್ ಇರೋದ್ರಿಂದ ಸೊ ಮಕ್ಕಳು ಈ ಕಾನ್ಸೆಪ್ಟ್ ಗಳನ್ನ ಮರಿಲಿಕ್ಕೂ ಸಾಧ್ಯ ಆಗಲ್ಲ. ಅವ್ರು ಈಸಿಯಾಗಿ ನೆನಪಲ್ಲಿ ಇಟ್ಕೊಳಕ್ಕೆ ಈ ಸಿಮ್ಯುಲೇಷನ್ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಸೊ ಇದಾಗಿತ್ತು ಸಿಮ್ಯುಲೇಷನ್, ಫಾರ್ಮ್ಸ್ ಆಫ್ ಎನರ್ಜಿ ಅಂಡ್ ಡಿಫ್ರೆಂಟ್ ಸೋರ್ಸಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳ ಕುರಿತಾದಂತಹ ಸಿಮ್ಯುಲೇಷನ್ ಇದಾಗಿತ್ತು. ಇದು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ.
Can you please explain in English ಅಂತ ಹೇಳ್ತಾ ಇದ್ದಾರೆ ಸಿದ್ದೇಶ್ ಬಿ ಹರಮತ್. Definitely we can explain in both the language. So we were told that okay, definitely it's helpful ಅಂತ ಎಷ್ಟೊಂದು ಜನ ಮೆಸೇಜ್ ಕಳಿಸಿದ್ರ. Definitely we can try and explain in English. So hopefully you have understood whatever I have explained so far. So what I meant is that we have a concept called as energy cannot be either produced nor destroyed. In that case, it can be changed from one form to another. So here, from the mechanical energy, if you can just have a look at the simulation, from the mechanical energy, the energy is getting transferred through this generator and it is getting converted and heat energy. Okay, it is getting converted into heat energy. So the transfer of energy from mechanical to heat energy we can witness here. Similarly, if I would put a solar panel here, sorry, solar energy through the solar panel, it is moving and then again it is converted into heat energy or electric energy. So in this way, light energy, solar energy is getting converted into light energy. You can see how the bulb got turned on, as well as even the fan is also turned on, right? So from one form to another form, energy is getting converted. That is what we are going to learn through this simulation, and we can explain the children the same way. So they can understand this concept in a much better way with the help of the technology, with the help of simulation apparently. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಇನ್ ಬೋತ್ ದ ಲ್ಯಾಂಗ್ವೇಜ್. ಎರಡೂ ಭಾಷೆಯವರೆಗೂ ಕೂಡ ಅರ್ಥ ಆಗೋ ಹಾಗೆ ಈ ಒಂದು ವಿಷಯಗಳನ್ನ ನಿರರ್ಗಳವಾಗಿ ಹೇಳುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಎಲ್ಲಾದ್ರೂ ನಾವು ಮಾಡ್ತಾ ಇರುವಂತಹ ಪಾಠ ತುಂಬಾ ವೇಗವಾಗಿ ಸಾಗ್ತಾ ಇದೆ, ಅದರಲ್ಲಿರುವಂತಹ ಕಾನ್ಸೆಪ್ಟ್ಗಳು ನಿಮ್ಗೆ ತಿಳಿಯಕ್ ಆಗ್ತಿಲ್ಲ ಅಂತ ಹೇಳಿದಾಗ ಕೈಂಡ್ಲಿ ಸ್ಟಾಪ್ ಅಸ್ ಅಂಡ್ ಯು ಕ್ಯಾನ್ learn. And anyways, at the end of the session, we'll have a feedback session as there also you can give your feedback. Okay, thank you so much. So now, ಮೊದಲನೇ ಸಿಮ್ಯುಲೇಷನ್ ಆಯ್ತು. ಈಗ ಎರಡನೇ ಸಿಮ್ಯುಲೇಷನ್ ಕಡೆಗೆ ಗಮನ ಹರಿಸೋಣ. ಸೊ ಎರಡನೇ ಸಿಮ್ಯುಲೇಷನ್ ಬಂದು ಹಸಿರು ಮನೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಗ್ರೀನ್ ಹೌಸ್. ಯಾವ್ದು ಗ್ರೀನ್ ಹೌಸ್? ಗ್ರೀನ್ ಹೌಸ್ ಅಂದ್ರೆ ಎನ್ವೈರ್ಮೆಂಟಲ್ ಗೆ ಸಂಬಂಧಪಟ್ಟಂತಹ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆಯ ಪರಿಣಾಮದ ಕುರಿತು ಇವಾಗಿನ ಸಿಮ್ಯುಲೇಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಸಿರು ಮನೆಯ ಪರಿಣಾಮದ ಕುರಿತು ಹೇಳ್ಬೇಕಂದ್ರೆ ಇದು ನಮ್ಮ 8ನೇ ಕ್ಲಾಸ್ ಅಲ್ಲಿ ಇರುವಂತಹ ಮಕ್ಕಳಿಗೆ ಈ ಒಂದು ಭೂಗೋಳದ ಸಂರಕ್ಷಣೆ ಕುರಿತು ಒಂದು ಪಾಠ ಇದೆ ವಿಜ್ಞಾನದಲ್ಲಿ. ಅದೇ ರೀತಿ ಪ್ಲಾಸ್ಟಿಕ್, ಸಿಂಥೆಟಿಕ್ ಫೈಬರ್ ನ ಕುರಿತು ಒಂದು ಪಾಠ ಇದೆ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತ ಒಂದು ಪಾಠ ಇದೆ 9ನೇ ಕ್ಲಾಸ್ ಮಕ್ಕಳಿಗೆ, ಹಾಗೂ 10ನೇ ಕ್ಲಾಸ್ ಮಕ್ಕಳುಗಳಿಗೂ ಪಾಠ ಇದೆ. ಸೊ ಈ ಪಾಠಗಳಿಗೆಲ್ಲ ಅನ್ವಯವಾಗೋ ಹಾಗೆ ಈ ಸಿಮ್ಯುಲೇಷನ್ ನಾವು ಬಳಕೆ ಮಾಡ್ತಾ ಬರಬಹುದು. ಸೊ ಫಾರ್ ವೇರಿಯಸ್ ಕ್ಲಾಸಸ್ across like 8th, 9th, 10th, we have chapters which is directly or indirectly in connection with the greenhouse effect or environmental factors. So just roughly by just saying that, okay, there's something called as greenhouse effect and greenhouse gases, we can apparently use and explain them with the help of the simulation that would be much effective to them. So let us learn how well it would be effective through the help of a simulation now. Hopefully you all can see my screen. We have 3 slides here to explain the greenhouse effect. One is waves, photons and layer model. Okay. So ಮೊದಲನೇದಾಗಿ ಈ ತರಂಗಗಳ ಮೂಲಕ, ಫೋಟೋನ್ಸ್ ಗಳ ಮೂಲಕ ಹಾಗೂ ಈ ಒಂದು ಲೇಯರ್ ಮಾಡೆಲ್ ಮೂಲಕ ಈ ಹಸಿರು ಮನೆ ಒಂದು ಎಫೆಕ್ಟ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ಸಿಮ್ಯುಲೇಷನ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ, we can start the sunlight. ಇಲ್ಲಿ ಸೌಂಡ್ ಅನ್ನು ಕೂಡ ಕೊಡಬಹುದು, but I would better prefer to be in mute, because when the sound is turned on, my voice would not be that very connected to you. It wouldn't be that very audible for that reason. So we have energy in the form of waves. Yellow kind of waves is called as sunlight, and the red one is called as infrared rays. And we have green gas concentration here. And then we have the thermometer to measure the temperature. We have the surface thermometer. We can also show the surface temperature as well. And how will that make a difference? We'll know when we start with the sunlight. And we also have energy balance that shows the energy balance that is happening in and out of the atmosphere. ಸೊ ಈಗ ನಾವು ಈ ಸಿಮ್ಯುಲೇಷನ್ ಅಲ್ಲಿ ಸೂರ್ಯನ ಈ ಒಂದು ಬೆಳಕನ್ನ ಈ ಅರಿಶಿನ ಹಳದಿ ಬಣ್ಣದ ತರಂಗದಲ್ಲಿ ನೋಡ್ತಾ ಹೋಗಬಹುದು. ಇನ್ಫ್ರಾರೆಡ್ ಅಂದ್ರೆ
ಅತಿ ಕೆಂಪು ವಿಕಿರಣ ಅದನ್ನ ಕೂಡ ನಾವು ಈ ಕೆಂಪು ಬಣ್ಣದ ವಿಕಿರಣದ ವೇವ್ಸ್ ಗಳ ಮೂಲಕ ನೋಡ್ತಾ ಹೋಗಬಹುದು. ಹಸಿರು ಮನೆ ಅನಿಲಗಳನ್ನ ಇಲ್ಲಿ ಕಾಣ್ತಾ ಹೋಗಬಹುದು. ಹಾಗೆ ಇಲ್ಲೊಂದು ಥರ್ಮೋಮೀಟರ್ ಇದೆ. ಸೊ ಅದ್ರ ಮೂಲಕ ಈ ತಾಪಮಾನದ ಮಾಪಕವಾಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಭೂಮಿಯ ಮೇಲ್ಭಾಗದ ಮೇಲೆ ಇರುವಂತಹ ತಾಪಮಾನವನ್ನ ಕೂಡ ನಾವು ಸೆರೆ ಹಿಡಿಬಹುದು. ಎನರ್ಜಿ ಬ್ಯಾಲೆನ್ಸ್ ನಲ್ಲಿ ಈ ವಾತಾವರಣದಲ್ಲಿ ಈ ಒಳಗೆ ಮತ್ತು ಆಚೆ ಹೋಗುವಂತಹ ಎನರ್ಜಿನ ಕೂಡ ನಾವು ಸೆರೆ ಹಿಡಿಯಬಹುದು. ಈಗ ನಾನು ಸನ್ಲೈಟ್ ಅನ್ನ ಶುರು ಮಾಡಿದಾಗ, ಸೂರ್ಯನ ಬೆಳಕನ್ನ ಹಾಕಿದಾಗ, when I start with the sunlight, you can see that there are some red wavy kind of things that is moving out here. ಬಾಹ್ಯಾಕಾಶಕ್ಕೆ ಅತಿ ಕೆಂಪಾಗಿರುವಂತಹ ವಿಕಿರಣಗಳು ಹೋಗ್ತಾ ಇರೋದನ್ನ ಕಾಣಬಹುದು ನಾವಿಲ್ಲಿ. ಕಾಣ್ತಾ ಉಂಟಲ್ಲ ಇದು. ಸೊ ಈ ಅತಿ ಕೆಂಪು ವಿಕಿರಣ ಇನ್ಫ್ರಾರೆಡ್ ರೇಸ್ ಇಸ್ ಟ್ರೈಂಗ್ ಟು ಮೂವ್. ಸೊ ಇದೊಂದು ನೈಸರ್ಗಿಕವಾದಂತಹ ಪ್ರಕ್ರಿಯೆ. ಇದರಿಂದ ನಮ್ಮ ಥರ್ಮೋಮೀಟರ್ ನ ಇಲ್ಲಿ ಚೆಕ್ ಮಾಡಿದಾಗ ಎನರ್ಜಿ ಇಸ್ ಆಲ್ಸೋ ಬ್ಯಾಲೆನ್ಸ್ಡ್ ಹಿಯರ್ ಅಂಡ್ ಥರ್ಮೋಮೀಟರ್ ಇಸ್ ಆಲ್ಸೋ ಅಟ್ ದ ರೈಟ್ ಟೆಂಪರೇಚರ್ ಅಟ್ ಹಿಯರ್ ಅಂಡ್ ದ ಸರ್ಫೇಸ್ ಟೆಂಪರೇಚರ್ ಇಸ್ ಆಲ್ಸೋ ಇನ್ ಅ ಬ್ಯಾಲೆನ್ಸ್ಡ್ ವೇ. ಯಾವಾಗ ಇದು ಮಿನಿಮಲಿಸ್ಟಿಕ್ ಆಗಿದ್ದಾಗ. ಬಟ್ ವೆನ್ ಐ ಇನ್ಕ್ರೀಸ್ ದ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್, you could see here very evidently there is a difference. That is, the waves, that is infrared waves, is very much thicker. The temperature is going very high. The earth's surface has become much hotter to stay, and there is an imbalance in the energy plant. ಸೊ ಈ ರೀತಿ ಆದಾಗ ಕೆಂಪು ಅತಿ ವಿಕಿರಣಗಳು ಕೂಡ ತುಂಬಾ ದಪ್ಪವಾಗಿ ಬಲವಾಗಿ ಇರೋದನ್ನ ಕಾಣಬಹುದು. ಥರ್ಮೋಮೀಟರ್ ಗಳಲ್ಲಿ ನಾವು ಟೆಂಪರೇಚರ್ ತಾಪಮಾನ ಏರಿಕೆ ಆಗ್ತಿರೋದನ್ನ ಕಾಣಬಹುದು. ಭೂಮಿಯು ಕೂಡ ತುಂಬಾ ಬಿಸಿಯಾಗಿರೋದನ್ನ ಕಾಣ್ತಿರಬಹುದು. ಎನರ್ಜಿಯಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇರೋದನ್ನ ಕಾಣ್ತಾ ಇರಬಹುದು. ಯಾಕೆ ಹೀಗಾಗತ್ತೆ? ಏನಿದ್ರ ಒಂದು ವಿಶೇಷತೆ ಅಥವಾ ವೈಪರೀತ್ಯತೆ ಅಂತ ನೋಡೋದಾದ್ರೆ ಹಸಿರು ಮನೆ ಪರಿಣಾಮ ಭೂಮಿಯ ವಾತಾವರಣದಲ್ಲಿರುವಂತಹ ಕೆಲವು ಅನಿಲಗಳು ಸೂರ್ಯನ ಶಾಖವನ್ನ ಸೆರೆ ಹಿಡಿದು ಭೂಮಿಯ ಮೇಲ್ಮೈಯನ್ನ ಬೆಚ್ಚಗಿಡುತ್ತೆ. ಅರ್ಥ ಆಯ್ತಾ? ಈ ಪ್ರಕ್ರಿಯೆ ಬಂದು ನೈಸರ್ಗಿಕ ಪ್ರಕ್ರಿಯೆ. ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರೋಸೆಸ್ ದಟ್ ದಿಸ್ ಹ್ಯಾಪನ್ಸ್. ಆದರೆ ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ, ಅತಿಯಾದ ಹಸಿರು ಮನೆ ಅನಿಲಗಳು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಬಹುದು. When there is increase in this greenhouse gas concentration, that would increase the global warming, and you all know the problem that is going to create, ಅಲ್ವಾ? ಹಸಿರು ಮನೆ ಪರಿಣಾಮವು ಒಂದು ನೈಸರ್ಗಿಕ ಪ್ರಕ್ರಿಯೆ ಆದ್ರೂ ಕೂಡ ಸೂರ್ಯನಿಂದ ಬರುವಂತಹ ಶಾಖವು ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಕೆಲವು ಶಾಖವು ವಾತಾವರಣದಲ್ಲಿ ಇರುವ ಅನಿಲಗಳಿಂದ ಸೆರೆ ಹಿಡಿಯಲ್ಪಡುತ್ತೆ ಮತ್ತು ಕೆಲವು ಶಾಖವು ಬಾಹ್ಯಾಕಾಶಕ್ಕೆ ಮರಳುತ್ತೆ. ಈ ಅನಿಲಗಳನ್ನ ಹಸಿರು ಮನೆ ಅನಿಲ ಅಂತ ಕರಿತೀವಿ. The biggest thing that we all know that the greenhouse gases are carbon dioxide, methane, nitrous oxide, other ozone oxide, ಇತ್ಯಾದಿ. ಸೊ ಕಲ್ಲಿದ್ದಲಾಗಿರ್ಬಹುದು, ಕಲ್ಲಿದ್ದಲ್ ಅಂತಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಇತರಗಳನ್ನ ನಾವು ಹಸಿರು ಮನೆ ಅನಿಲಗಳಾಗಿ ಕರಿತೀವಿ. ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರೋಸೆಸ್, ಬಟ್ ದಿಸ್ ಪ್ರೋಸೆಸ್ ಕೀಪ್ಸ್ ದ earth warmer. Some of the gases in the Earth atmosphere absorbs the heat which is radiated by the Earth. They won't allow the heat to go into the space. They hold the heat and reflect it to the Earth's surface. These gases are called as greenhouse gases like carbon dioxide, methane, ozone, water vapor, etc. ಸೊ ಈ ಒಂದು ಹಸಿರು ಮನೆ ಎಫೆಕ್ಟ್ ಅನ್ನೋದು ಹೆಚ್ಚಾದದ್ದು ಬಂದು ಈ ಒಂದು ಕೈಗಾರಿಕೆ ರೆವಲ್ಯೂಷನ್ ಅನ್ನೋದು ಶುರುವಾದಾಗ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಏನಾಯ್ತು? ದಿಸ್ ಕೈಂಡ್ ಆಫ್ ಎಫೆಕ್ಟ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್, ಕ್ರಿಯೇಟಿಂಗ್ lot of we see a lot of annotation happening as well. Okay, creating a lot of impact on our environment. ಸೊ ಹೇಗೆ ಕಾರ್ಯನಿರ್ವಹಿಸುತ್ತೆ? ಹಗಲಿನ ವೇಳೆಯಲ್ಲಿ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗಿ ಭೂಮಿಯ ಮೇಲ್ಮೈಯನ್ನ ಬೆಚ್ಚಗಾಗಿಡುತ್ತೆ. ಸೊ ಅದನ್ನೇ ನಾನು ಇಂಗ್ಲಿಷ್ ನಲ್ಲಿ ಈಗ ತರ್ಜುಮೆ ಮಾಡಿ ಹೇಳ್ತಾ ಇದ್ದಿದ್ದು. ರಾತ್ರಿಯಲ್ಲಿ ಆ ಭೂಮಿಯ ಶಾಖವನ್ನ ಬಾಹ್ಯಾಕಾಶಕ್ಕೆ ವಿಕಿರಣಗೊಳಿಸುತ್ತೆ. ಹಸಿರು ಮನೆ ಅನಿಲಗಳು ಈ ಶಾಖವನ್ನ ಹೀರ್ಕೊಂಡು ವಾತಾವರಣದಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಇದು ಭೂಮಿಯ ಮೇಲ್ಮೈ, ದ ಅರ್ತ್ ಸರ್ಫೇಸ್ ಅನ್ನ ತಾಪವನ್ನ ಹೆಚ್ಚಿಸುತ್ತೆ. ಇದು ಜಾಗತಿಕ ತಾಪಮಾನಕ್ಕೆ, ಗ್ಲೋಬಲ್ ವಾರ್ಮಿಂಗ್ಗೆ ಹೇಗೆ ಸಂಬಂಧಿಸಿದೆ ಅಂದ್ರೆ, ಹೆಚ್ಚಿನ ಪ್ರಮಾಣದ ಹಸಿರು ಮನೆ ಅನಿಲಗಳು ವಾತಾವರಣದಲ್ಲಿ ಸಂಗ್ರಹವಾದಾಗ ಅವು ಹೆಚ್ಚು ಶಾಖವನ್ನ ಹಿಡಿದಿಟ್ಕೊಳ್ಳುತ್ತೆ. It would make the earth much more hotter and warmer. ಇದರಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗಿ ಇದು ಹವಾಮಾನ ಬದಲಾವಣೆ,
ಇವಾಗೆಲ್ಲ ನಾವು ಕಾಣ್ತಾ ಇರಬಹುದು ನಮ್ಮ ಹವಾಮಾನ ಯಾವ ರೀತಿ ಬದಲಾಗ್ತಿದೆ. ಈಗ ಬೇಸಿಕಲಿ ಬೇಸಿಗೆ ಕಾಲದಲ್ಲೆಲ್ಲ ಸಮ್ಮರ್ ಅಲ್ಲಿ ಸಂಜೆ ಹೊತ್ತು ತಂಪಾದ ಗಾಳಿ ಬೀಸ್ತಾ ಇತ್ತು ಅಂತ ಕಿಟಕಿನೋ ಬಾಗಿಲು ತೆಗೆದಿಟ್ಕೊಂಡ್ರೆ ಬಹಳ ಬಿಸಿಯಾದ ಗಾಳಿ ಬೀಸೋದು, ವಿಪರೀತವಾದಂತಹ ಶೆಕೆ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಯಾಕೆ ಹೀಗಾಗುತ್ತೆ? ಇದ್ರ ಕಾರಣ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ಜಾಗತಿಕ ತಾಪಮಾನದ ಏರಿಕೆಯಿಂದ ಮಳೆಗಾಲ ಅಲ್ಲದೇ ಇರುವಂತಹ ಸಮಯದಲ್ಲಿ ಮಳೆ ಬರುವಂತಾಗೋದು. ಸೊ ಆಮೇಲೆ ಸೆಕೆ ವಿಪರೀತವಾಗಿ ಆಗೋದು. ಸೊ ಹಿಮನದಿಗಳು ಕರಗೋದು, ಕರಗಿ ಅವೇನಾಗುತ್ತೆ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಅದರಿಂದ ಪ್ರವಾಹದ ಭೀತಿ ಉಂಟಾಗುತ್ತೆ. ಎಸ್ಪೆಷಲಿ ಕೋಸ್ಟಲ್ ರೀಜನ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಪೀಪಲ್ ಹೂ ಸ್ಟೇ ಇನ್ ದ ಕೋಸ್ಟಲ್ ರೀಜನ್, ಕರಾವಳಿ ಭಾಗದಲ್ಲಿ ಇರುವಂತವ್ರಿಗೆ ಇದು ಹವಾಮಾನ ಬದಲಾವಣೆಯಿಂದ ಪರಿಸರದ ವ್ಯವಸ್ಥೆ ಮೇಲೂ ಕೂಡ ಪರಿಣಾಮ ಬೀರ್ತಾ ಬರುತ್ತೆ. ಚಂಡಮಾರುತ, ಪ್ರವಾಹ, ತೀವ್ರ ಶಾಖದ ಅಲೆಗಳು ಈ ರೀತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಪರಿಸರ ವ್ಯವಸ್ಥೆಯ ಮೇಲೂ ಕೂಡ ಅರಣ್ಯ ನಾಶ, ಡಿಫಾರೆಸ್ಟೇಷನ್, ಜೀವದ ವೈವಿಧ್ಯತೆ ನಾಶ ಆಗ್ತಾ ಹೋಗುವಂತಹದ್ದು. ಮತ್ತೆ ಅಂದ್ರೆ ಎಕ್ಸ್ಟಿಂಕ್ಷನ್ ಆಫ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಈ ರೀತಿ ಎಕ್ಸ್ಟೆಂಟ್ ಆಗ್ತಾ ಹೋಗುವಂತದ್ದು, ನೀರಿನ ಕೊರತೆ ಉಂಟಾಗಬಹುದು. ಸೊ ಈ ತರದ ಸಮಸ್ಯೆಗಳು ಈ ಜಾಗತಿಕ ತಾಪಮಾನದ ಏರಿಕೆಯಿಂದ ಉಂಟಾಗುತ್ತೆ. ಸೊ ಆದ್ರಿಂದ ನಾವು ಈ ಹಸಿರು ಮನೆಯ ಪರಿಣಾಮವನ್ನ, ದ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡಬಹುದು? ಫಾರೆಸ್ಟೇಷನ್ ಆಗಿರಬಹುದು, ಒಂದು ಈ ಸಾಯಿಲ್ ಎರೋಷನ್ ನ ಕಂಟ್ರೋಲ್ ಮಾಡೋದಾಗಿರಬಹುದು. ಇಂತಹ ಕೆಲಸಗಳನ್ನ ಅತಿ ಹೆಚ್ಚು ಅರಣ್ಯಗಳನ್ನ ಬೆಳವಣಿಗೆ ಮಾಡಿದಾಗ ಇದನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವೇವ್ಸ್ ಮೂಲಕ ನೋಡಿದ್ವಿ, ಇನ್ನು ಫೋಟೋನ್ಸ್ ಮೂಲಕ ಸಹ ನಾವ್ ಇದನ್ನ ನೋಡ್ತಾ ಹೋಗಬಹುದು. ಸೊ ಇಲ್ಲಿ ನಾನು ಗ್ರೀನ್ ಹೌಸ್ ಗ್ಯಾಸ್ ನ ಕಮ್ಮಿಯಲ್ಲಿದ್ದು ಸನ್ಲೈಟ್ ನ ಆನ್ ಮಾಡಿದಾಗ ಈ ಅರಿಶಿನ ಕಲರ್ ಹಳದಿ ಬಣ್ಣದಲ್ಲಿರೋದು ಸನ್ಲೈಟ್, ಇದು ನಮ್ಮ ಭೂಮಿಯನ್ನ ಮೇಲ್ಮೈಯನ್ನ ತಾಕ್ದಾಗ ಇದರಿಂದ ಅತಿ ಕೆಂಪು ವಿಕಿರಣಗಳು ಇನ್ಫ್ರಾರೆಡ್ ರೇಸ್ ಹೊರಬರುತ್ತೆ. ಎನರ್ಜಿ ಬ್ಯಾಲೆನ್ಸ್ ನ ಮತ್ತೆ ಫ್ಲಕ್ಸ್ ಮೀಟರ್ ನ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ನಾನು ಈ ಹಸಿರು ಮನೆ ಅನಿಲವನ್ನ ಜಾಸ್ತಿ ಮಾಡಿದಾಗ ಯು ಕ್ಯಾನ್ ಸಿ ದ ಆರೋ ಮಾರ್ಕ್ ಇಸ್ ಇನ್ಕ್ರೀಸಿಂಗ್, ಇಟ್ ಇಸ್ ಗೆಟಿಂಗ್ ಎಕ್ಸ್ಪ್ಯಾಂಡೆಡ್. ಅಂದ್ರೆ ಇನ್ಫ್ರಾರೆಡ್ ಅಂದ್ರೆ ಅತಿ ಕೆಂಪು ವಿಕಿರಣಗಳು ಹೆಚ್ಚಾಗ್ತಿರೋದನ್ನ, ಮೀನ್ ವೈಲ್ ಟೆಂಪರೇಚರ್ ಕೂಡ, ಹವಾಮಾನ ಕೂಡ ಬದಲಾಗ್ತಾ ಇರೋದನ್ನ ನಾವು ಕಾಣ್ತಾ ಹೋಗಬಹುದು. ಸೊ ಇದೇ ರೀತಿಯಾಗಿ ಇದನ್ನ ಸ್ಲೋ ಪ್ರೋಸೆಸ್ ಅಲ್ಲೂ ನೀವು ನೋಡ್ತಾ ಹೋಗಬಹುದು. ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಮಕ್ಕಳುಗಳಿಗೆ ಈ ರೀತಿಯಾಗೂ ಕೂಡ ನಾವು ಪಾಠವನ್ನ ಮಾಡ್ಕೊಡ್ಬಹುದು, ಹೇಳ್ಕೊಡ್ಬಹುದು. ಸೊ ಅದು ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಲೇಯರ್ ಮಾಡೆಲ್ ಅಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ನೋಡಿ, ಈ ರೀತಿಯಾಗಿ ಸೂರ್ಯನ ಬೆಳಕು ಭೂಮಿಗೆ ತಾಕ್ತಾ ಇದ್ದಾಗ ವಿ ಕ್ಯಾನ್ ಸಿ ದ ಇನ್ಫ್ರಾರೆಡ್ ರೇಸ್ ಎಕ್ಸ್ಪ್ಯಾಂಡಿಂಗ್. ಈ ರೀತಿಯಾಗೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. Okay. I think I had not shared my screen. I repeated. I'm sorry for the mistake. ಸೊ ಈ ರೀತಿಯಾಗಿ ಸೂರ್ಯನ ಬೆಳಕು ಭೂಮಿಗೆ ತಾಗಿ ನೀವು ನೋಡಬಹುದು ಹೇಗೆ ಈ ಒಂದು ಇನ್ಫ್ರಾರೆಡ್ ರೇಸ್, ಅತಿ ಕೆಂಪು ವಿಕಿರಣಗಳಿಂದ ಈ ಒಂದು ಚಾರ್ಟ್ ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಿದೆ ಅನ್ನೋದನ್ನ ಕೂಡ ನೋಡಬಹುದು. ಇಲ್ಲೂ ಕೂಡ ಫೋಟೋನ್ಸ್ ಗಳನ್ನ ನೀವು ನೋಡ್ತಾ ಹೋಗಬಹುದು. ಸೊ ಫೋಟೋನ್ಸ್ ಮೂಲಕ ಕೂಡ ಹೇಗೆ ನಾವು ಈ ಒಂದು ನೈಸರ್ಗಿಕ ಪ್ರಕ್ರಿಯೆ ಆಗಿರುವಂತಹ ಗ್ರೀನ್ ಹೌಸ್ ಹಸಿರು ಮನೆ ಪರಿಣಾಮವನ್ನ ನೋಡ್ತಾ ಹೋಗಬಹುದು. ಇಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾನು ಇನ್ಕ್ರೀಸ್ ಮಾಡಿದಾಗ, ಹೆಚ್ಚಿಗೆ ಮಾಡಿದಾಗ ಅತಿ ಹೆಚ್ಚು ಇರುತ್ತೆ. ಎನರ್ಜಿ ಬ್ಯಾಲೆನ್ಸ್ ಮತ್ತೆ ಫ್ಲಕ್ಸ್ ಮೀಟರ್ ಅಲ್ಲಿ ಇದು ಎಕ್ಸ್ಟೆಂಡ್ ಆಗ್ತಾ ಇರೋದನ್ನ ಕೂಡ ನೋಡಬಹುದು.
ಮಕ್ಕಳಿಗೆ ನಿಧಾನಗತಿಯಲ್ಲೂ ಕೂಡ ಇದನ್ನ ತೋರಿಸಬಹುದು ಫಾರ್ ದಿಯರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಮೋಡಗಳಿರುತ್ತೆ, ಮೋಡಗಳನ್ನು ಕೂಡ ತೆಗೆದು ನಾವು ತೋರಿಸಬಹುದು ಯಾವ ರೀತಿಯಾಗಿ ಹಸಿರು ಮನೆ ಪರಿಣಾಮ ಭೂಮಿಯ ಶಾಖವನ್ನ ಏರಿಸ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ನಮ್ಮ ಒಂದು ಟೆಂಪರೇಚರ್ ಅನ್ನೋದು ಏರ್ತಾ ಇದೆ ಅನ್ನೋದು ಅವ್ರಿಗೂ ಕೂಡ ತಿಳಿಸ್ಲಿ ಹೇಳಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಅಂಡ್ ಟಾಪಿಕ್ಸ್ ಲೈಕ್ ಗ್ರೀನ್ ಹೌಸ್ ಎಫೆಕ್ಟ್, ಇಟ್ ಇಸ್ you know on various classes we can start explaining for the students. It is not just limited for one specific class. ಸೊ ಇನ್ ಜನರಲ್ ಆಗಿ ಟಾಪಿಕ್ ಅನ್ನು ಕೂಡ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದು ಸಹಜವಾಗಿ ನಾವು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದಷ್ಟು ಪ್ರಶ್ನೆಗಳು ನಮ್ಮ ಹಳೆ ಬ್ಯಾಚ್ ಗಳಲ್ಲಿ ಕೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಯಾವ ಟಾಪಿಕ್ ಗಳು ಯಾವ ಕ್ಲಾಸ್ಗೆ ಹೇಗೆ ಸೂಕ್ತ ಆಗುತ್ತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ. ಸೊ ಅದು ಏನಾಗುತ್ತೆ, ಈಗ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಚಾಪ್ಟರ್ಸ್ ಗಳನ್ನ ನಾವು ತೆಗೆದು ನೋಡೋದಾದ್ರೆ, ಸೊ ಅದರಲ್ಲಿರುವಂತಹ ಟಾಪಿಕ್ ಗಳಿಗೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ವೆಬ್ಸೈಟ್ ಗಳಲ್ಲಿ ಫೇಟ್ ಇಸ್ ಅ ವೆಬ್ಸೈಟ್, ಲೆಟ್ ಮಿ ಪುಟ್ ಇನ್ ದ ಚಾಟ್ ಬಾಕ್ಸ್. ಫೇಟ್ ಮತ್ತೆ ಓ ಲ್ಯಾಬ್ಸ್ ಅಂತ ವೆಬ್ಸೈಟ್ಸ್ ಗಳಿದೆ. ಸೊ ದೀಸ್ ಆರ್ ದ ಫ್ರೀ ವೆಬ್ಸೈಟ್ ವೇರ್ ಯು ಕ್ಯಾನ್ ಹ್ಯಾವ್ ಅನ್ ವ್ಯೂ ಆರ್ ವೇರ್ ಯು ಕ್ಯಾನ್ ಸಿ ದಿಸ್ ಸಿಮ್ಯುಲೇಷನ್. ಇಂಥ ವೆಬ್ಸೈಟ್ ಗಳಿಗೆ ನೀವು ಲಾಗಿನ್ ಆಗಿ ಅಲ್ಲಿರುವಂತಹ ಸಿಮ್ಯುಲೇಷನ್ಸ್ ಗಳನ್ನ ನೀವು ಕೂಡ ಕಲ್ತ್ಕೊಂಡು ಮಕ್ಕಳಿಗೂ ಕೂಡ ಕಲಿಸ್ಲಿಕ್ಕೆ ಇದು ಬಹಳ ಬಹಳ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಈಗ ಒಂದು ಗಂಭೀರವಾದಂತಹ ವಿಷಯ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮಗಳ ಕುರಿತು ನಾವು ಮಾತಾಡ್ತೀವಿ. ನಾವು ಆನ್ ಅ ಲೈಟರ್ ವರ್ಷನ್ ಲೆಟ್ ಅಸ್ ಗೋ ಫಾರ್ ಅ ವೆರಿ ಇಂಟರಾಕ್ಟಿವ್ ಅಂಡ್ ವೆರಿ ಫನ್ ಫಿಲ್ಡ್ ಕೈಂಡ್ ಆಫ್ ಸಿಮ್ಯುಲೇಷನ್ ದಟ್ ಇಸ್ ರಿಗಾರ್ಡಿಂಗ್ ದ ಕಲರ್ ವಿಷನ್. ಕನ್ನಡದಲ್ಲಿ ಒಂದು ಹಾಡಿದೆ, ಏನು, 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ನಾವೆಲ್ಲ ಚಿಕ್ಕವರಿದ್ದಾಗ ಡೌಟ್ ಇರ್ತಾ ಇತ್ತು, 7 ಬಣ್ಣ ಸೇರಿ ಬಿಳಿಯ ಬಣ್ಣ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು. ಸೊ ವಿ ಹ್ಯಾಡ್ ದಿಸ್ ರೈನ್ಬೋ ಸರ್ಕಲ್ ಕೈಂಡ್ ಆಫ್ ಥಿಂಗ್. ವೆನ್ ಯು ಟರ್ನ್ ಇಟ್ ಆನ್, ಜೋರಾಗಿ ಅದನ್ನ ನೋಡಿದಾಗ ಬಿಳಿಯ ಬಣ್ಣ ಕಾಣಿಸುತ್ತೆ ನಮ್ಗೆ, ಎಲ್ಲಾ ಬಣ್ಣಗಳು ಸೇರಿ. ಅಂಡ್ ಇವನ್ ಇನ್ ದ ಪೇಂಟಿಂಗ್ ಆಲ್ಸೋ ಯು ಕ್ಯಾನ್ ಸ್ಟಾರ್ಟ್ ಟೀಚಿಂಗ್ ದ ಚಿಲ್ಡ್ರನ್. ಪೇಂಟ್ ಟ್ಯೂಬ್ ಗಳನ್ನೆಲ್ಲ ಹಾಕಿ ಅದರಲ್ಲಿರೋ ಬಣ್ಣಗಳನ್ನೆಲ್ಲ ಮಿಶ್ರಣ ಮಾಡಿದಾಗ ನಮ್ಗೆ ಬಿಳಿ ಬಣ್ಣ ಸಿಗುತ್ತೆ ಅಂತ. ಅದು ಒಂದು ಸಿಮ್ಯುಲೇಷನ್ ಮೂಲಕ ನಾವು ಮೋನೋಕ್ರೋಮೆಟಿಕ್ ಲೈಟ್ ಅಂಡ್ ಕಲರ್ ವಿಷನ್ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬಹುದು. ಇದು ಇನ್ ಜನರಲ್ ಆಗಿ ಕಲರ್ ಬಗ್ಗೆನೂ ಹೇಳ್ಕೊಡ್ಬಹುದು. ಕಲರ್ ಬ್ಲೈಂಡ್ನೆಸ್ ಟಾಪಿಕ್ ಬಂದಾಗ್ಲೂ ಕೂಡ ಈ ಒಂದು ಸಿಮ್ಯುಲೇಷನ್ ಉಪಯೋಗಿಸ್ಕೊಬಹುದು. ಅದೇ ರೀತಿ ವಿ ಹ್ಯಾವ್ ಅ ಚಾಪ್ಟರ್ ಕಾಲ್ಡ್ ಆಸ್ ನಿಯಂತ್ರಣ ಅಂಡ್ ಸಹಭಾಗಿತ್ವ, control and coordination in 10th class. So for that chapter also the simulation would be very much relevant. So now let us see the simulation which talks about the color vision. Color vision, we have two topics here, single bulb and RGB bulb ಅಂತ. RGB bulb ಬಗ್ಗೆ ನಾನು ನಂತರದಲ್ಲಿ ಹೇಳ್ತೀನಿ. ಈಗ ಸಿಂಗಲ್ ಬಲ್ಬ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನೀವು ಕಾಣ್ತಾ ಇರಬಹುದು. ಯು ಕ್ಯಾನ್ ಸಿ ಇಟ್ ಐದರ್ ಇನ್ ದಿಸ್ ವೇ ಆರ್ ಇನ್ ದಿಸ್ ವೇ. ಸೊ ಹೇಗೆ ನಮ್ಮ ಕಣ್ಣು ನಮ್ಮ ಸಂವೇದನಶೀಲದ ಭಾಗ ಮೆದುಳಿಗೆ ತನ್ನ ವಿಷಯಗಳನ್ನ ರವಾನಿಸುತ್ತೋ, ಮೆದುಳಿನಿಂದ ವಿಷಯಗಳನ್ನ ಅದು ಹೊರ ತರುತ್ತೋ, ಅದನ್ನು ಕೂಡ ನೀವು ನೋಡ್ತಾ ಹೋಗಬಹುದು. ಇಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣಗಳಿಲ್ಲ. ದೇರ್ ಇಸ್ ನೋ ಕಲರ್. ಇನ್ ದ ಆಬ್ಸೆನ್ಸ್ ಆಫ್ ಕಲರ್ ವಿ ಆಲ್ ಆರ್ ಇನ್ ಡಾರ್ಕ್. ಬಣ್ಣಗಳ ಅನುಪಸ್ಥಿತಿಯಲ್ಲಿ ನಾವೆಲ್ಲ ಕತ್ಲಲ್ಲಿ ಇದೀವಿ ಅಂತ ಅರ್ಥ. ಸೊ ಹಿ ಕ್ಯಾನ್ ಸಿ ಓನ್ಲಿ ಬ್ಲಾಕ್ ಕಲರ್ ಹಿಯರ್. ಸೊ ಈಗ ನಾನಿಲ್ಲಿ ಬಿಳಿಯ ಬಣ್ಣದ ಟಾರ್ಚ್ ಅನ್ನ ಹಾಕಿದಾಗ ಹಿ ಕ್ಯಾನ್ ಸಿ ವೈಟ್. ಸೊ ವೆನ್ ಐ ಪುಟ್ ದ ವೈಟ್ ಕಲರ್ ಹಿಯರ್, ಆತ ಬಿಳಿ ಬಣ್ಣವನ್ನ ಮಾತ್ರ ಅವನ ಮೆದುಳು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದೇ ರೀತಿ ಬೇರೆ ಬಣ್ಣಗಳ ಅರಿಶಿನ ಬಣ್ಣ ಹಾಕಿದಾಗ ಅರಿಶಿನ ಮೆದುಳು ಹೇಳುತ್ತೆ, ಹಸಿರು ಬಣ್ಣ ಹಾಕಿದಾಗ ಹಸಿರು, ಕೆಂಪನ್ನ ಹಾಕಿದಾಗ ಕೆಂಪು, ಗಾಢ ಕೆಂಪು, ನೀಲಿ, ಈ ರೀತಿಯಾಗಿ ಬ್ಲೂ, ಸ್ಕೈ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಡಿಫ್ರೆಂಟ್ ಕಲರ್ಸ್ he is able to view, isn't it, with the help of the torch. But now with it you can either see in this way or in the form of the photons also you can see. Okay, we'll stick on to this, okay, for the better understanding. Either you can go to this as well while explaining the students, whereas I'll stick on to this. ಈಗ there is a twist. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಕಣ್ಣಿಗೆ ಏನಾದ್ರೂ ಒಂದು ಆಪರೇಷನ್ ಮಾಡಿಸ್ಕೊಂಡ್ರೆ, if we have got done any operation to our eyes, they give us, doctor give us a black color glass. ಆ ಕಪ್ಪು ಕಲರ್ ಕನ್ನಡಕವನ್ನ ಹಾಕಿದಾಗ ನಾವು ಕಾಣುವಂಥದ್ದೆಲ್ಲ ಡಾಮಿನೆನ್ಸ್ ಬಂದು ಬ್ಲಾಕ್ ಇರ್ತದೆ. ಮೋಸ್ಟ್ ಆಫ್ ದ ಕಲರ್ ದಟ್ ವಿ ಸಿ ವುಡ್ ಬಿ ಡಾರ್ಕ್ ಇಟ್ ಸೆಲ್ಫ್, isn't it? ಸೊ ವೆನ್ ಯು ವೇರ್ ಯೆಲ್ಲೋ ಕಲರ್ ಗಾಗಲ್ಸ್ ಆರ್ ರೋಸ್ ಕಲರ್ ಗಾಗಲ್ಸ್, ಕೆಂಪು ಬಣ್ಣದ ಹಳದಿ ಬಣ್ಣದ ಶೇಡ್ಸ್ ಗಳನ್ನೆಲ್ಲ ಹಾಕಿದಾಗ
ದ ಮೋರ್ ಡಾಮಿನೆನ್ಸ್ ವುಡ್ ಬಿ ಆಫ್ ದಟ್ ಪರ್ಟಿಕ್ಯುಲರ್ ಕಲರ್. ದ ಪ್ರಾಮಿನೆನ್ಸ್ ಆ ಕಲರ್ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಈ ಸಿಮ್ಯುಲೇಷನ್ ಅಲ್ಲಿ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ವೆನ್ ಯು ಟರ್ನ್ ಆನ್ ಅ ಫಿಲ್ಟರ್ ಹಿಯರ್, so through the filter the light goes on, provided only if it belongs to this family, this color family. ಈ ಒಂದು ಬಣ್ಣಕ್ಕೆ ಸೇರಿದಾಗ ಮಾತ್ರ ಆ ಬಣ್ಣ ನಮ್ಮ ಕಣ್ಣನ್ನ ಸೆರೆ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಬಣ್ಣ ಬಿಟ್ಟು ನಾನು ಬೇರೆ ಬಣ್ಣ ಹಾಕ್ತೆ, ನೀಲಿ ಬಣ್ಣ ಹಾಕ್ತೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ ಮಾತ್ರ ನಮ್ಮ ಕಣ್ಣಿಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಇಟ್ಸ್ ಇನ್ ದ ನೀಲಿ ಕಲರ್ ಅಲ್ಲಿ ಇದೆ ಈ ಫಿಲ್ಟರ್, ಆ ಕಾರಣಕ್ಕೋಸ್ಕರ. ಸೊ ಹಾಗಾದ್ರೆ ಯಾವಾಗ ಅರಿಶಿಣ ಬಣ್ಣ ಅಥವಾ ಅರಿಶಿಣ ಬಣ್ಣಕ್ಕೆ ಸಂಬಂಧಿತ ಬಣ್ಣ ಬರುತ್ತೋ ಅದನ್ನ ಮಾತ್ರ ಕಣ್ಣಿಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಬರೋದು ಫ್ರಮ್ ದ ಲೈಟರ್ ವರ್ಷನ್. ಈಗ ನನ್ ಕೆಂಪು ಬಣ್ಣ ಇರುತ್ತೆ, ಇದನ್ನ ಗ್ರಹಿಸಕ್ ಆಗಲ್ಲ. ಯಾವಾಗ ಬಲ್ಬ್ ಕಲರು ಕೆಂಪಿರುತ್ತೋ ಆಗ ಮಾತ್ರ ಕಣ್ಣಿಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಬಲ್ಬ್ ಕಲರ್ ನ ನೀಲಿ ಮಾಡಿ ಕೆಂಪನ ಹಾಕ್ತಕ್ ಆಗಲ್ಲ. ಬಟ್ ಈ ತರ ನಾನು ಇಷ್ಟು ಹತ್ರ ಬಂದಾಗ ಸ್ಲೋ ಆಗಿ ಆ ಕಲರ್ ನೋಡಿ ಲೈಟ್ ಆಗಿ ಕಾಣ್ತಾ ಹೋಗುತ್ತೆ ಕಣ್ಣಿಗೆ, ಅಂಡ್ ಅದೇ ಎವಿಡೆಂಟ್ ಆಗಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಬಣ್ಣಗಳಲ್ಲಿ ಮಕ್ಕಳಿಗೆ ತೋರಿಸಿ ಆಟ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಟ ಆಡ್ಲಿಕ್ಕೆ ಅಂದ್ರೆ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಸೊ ಈಗ ನಾನು ಇಲ್ಲಿ ಕೆಂಪು ಬಣ್ಣನ ಸೆಲೆಕ್ಟ್ ಮಾಡಿದೀನಿ. ಸೊ ಕೆಂಪು ಬಣ್ಣದ ಫ್ಯಾಮಿಲಿ ಕಲರ್ಸ್ ಏನಿರುತ್ತೆ ಅದನ್ನ ಮಾತ್ರ ನನ್ನ ಕಣ್ಣು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಅರಿಶಿನ, ಹಸಿರು ಅಥವಾ ನೀಲಿ ಬಣ್ಣ ಹಾಕಿದ್ರೆ ಅದು ಕಣ್ಣನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಈ ರೀತಿಯಾಗಿ ಕೂಡ ನಾವು ಮಕ್ಕಳಿಗೆ ಈ ಕಲರ್ಸ್ ಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರಬಹುದು. ಸೊ ಈ ಕಲರ್ಸ್ ಗಳ ಎಕ್ಸ್ಪ್ಲನೇಷನ್ ಅಂತ ಅಂದಾಗ ಅದ್ರ ಜೊತೆಗೆ ಈ ಒಂದು ಏಕವರ್ಣದ ಬೆಳಕು, ಮೋನೋಕ್ರೋಮಾಟಿಕ್ ಲೈಟ್ ಅಂತ ಕರಿತೀವಿ, ಅದು ಕೂಡ ಒಂದು. ಸೊ ಇದು ಬರೀ ಒಂದೇ ಬಣ್ಣ ಅಥವಾ ತರಂಗಾಂತರದ ಬೆಳಕಾಗಿರುತ್ತೆ. ಇದು ಮೂಲಭೂತವಾಗಿ ಒಂದು ಬಣ್ಣ ಅಥವಾ ತರಂಗಾಂತರದಲ್ಲಿ ಇರುತ್ತೆ. ಸೊ ಪರಮಾಣುಗಳಿಂದ ಫೋಟೋನ್ ಹೊರಸೂಸುವಿಕೆಯಿಂದ ಏಕವರ್ಣದ ಬೆಳಕು ಉತ್ಪತ್ತಿಯಾಗುತ್ತೆ. ಬೆಳಕಿನ ತರಂಗಾಂತರವು ಅದರ ಬಣ್ಣವನ್ನ ನಿರ್ಧರಿಸುತ್ತೆ. ಮತ್ತೆ ಏಕವರ್ಣದ ಬೆಳಕಿನಲ್ಲಿ ಎಲ್ಲಾ ಫೋಟೋನ್ಗಳು ಒಂದೇ ತರಂಗಾಂತರದಲ್ಲಿ ಇರುತ್ತೆ, ಆದ್ರಿಂದ ಅದು ಒಂದೇ ಬಣ್ಣವನ್ನ ಹೊಂದಿರುತ್ತೆ. ಸೊ ಇನ್ನು ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ, ದ ಫೀಲ್ಡ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ದಿಸ್ ಮೋನೋಕ್ರೋಮೆಟಿಕ್ ಲೈಟ್ ಇಸ್ ಯೂಸ್ಡ್ ಇನ್ ಡಿಫರೆಂಟ್ ವೇಸ್ ಫಾರ್ ಲೇಸರ್ ಟೆಕ್ನಾಲಜಿ ಅಂಡ್ ಸೊ ಲೇಸರ್, ದುವಿಜ್ಞಾನ, ಸಂವಹನ, ವಿಧಿವಿಜ್ಞಾನದಲ್ಲಿ ಏಕವರ್ಣದ ಬೆಳಕನ್ನ ಬಳಸಲಾಗುತ್ತೆ. ಏಕವರ್ಣದ ಬೆಳಕು ಒಂದು ನಿರ್ದಿಷ್ಟ ಬಣ್ಣವನ್ನ ಹೊಂದಿರುತ್ತೆ ಮತ್ತು ಅದರ ಶುದ್ಧತ್ವವು ಕೂಡ ಏಕರೂಪವಾಗಿ ಇರುತ್ತೆ. ಒಟ್ಟಾರೆಯಾಗಿ ಏಕವರ್ಣದ ಬೆಳಕು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ವಿಶೇಷವಾಗಿ ಬೆಳಕು ಮತ್ತು ಬಣ್ಣದೊಂದಿಗೆ ಇದು ಕೆಲಸ ಮಾಡ್ಲಿಕ್ಕೂ ಕೂಡ ಸಹಾಯ ಆಗ್ತಾ ಬರುತ್ತೆ. ಸೊ ಏಕವರ್ಣದ ಬೆಳಕಿನ ಬಗ್ಗೆ ಏನೋ ನಾವು ತಿಳ್ಕೊಂಡ್ವಿ. ಈಗ ನಾವು RGB ಕಲರ್ಸ್ ಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಏನಿದು RGB ಕಲರ್ಸ್? R stands for red, green stands for green, T stands for green, and B stands for blue. So these are the RGB colors. ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಗೆಲ್ಲ ನಾವು ಕಲ್ತಿರುವಂತಹ ಪಾಠ ಏನಂದ್ರೆ ಪ್ರಾಥಮಿಕ ಬಣ್ಣ ಹಾಗೂ ದ್ವಿತೀಯ ಶ್ರೇಣಿಯ ಬಣ್ಣಗಳು ಇರುತ್ತೆ. ವಿ ಹ್ಯಾವ್ ಪ್ರೈಮರಿ ಅಂಡ್ ಸೆಕೆಂಡರಿ ಕಲರ್ಸ್ ಅಂತ ಕಲ್ತಿದ್ವಿ. ಸೊ ದ ಪ್ರೈಮರಿ ಕಲರ್ಸ್ ಆರ್ ಜನರಲಿ ರೆಡ್, ಗ್ರೀನ್, ಬ್ಲೂ. ಸೊ ರೆಡ್, ಗ್ರೀನ್, ಬ್ಲೂ ಪ್ರೈಮರಿ ಕಲರ್ಸ್ ಆದ್ರೆ ವಾಟ್ ಅಬೌಟ್ ಯೆಲ್ಲೋ, ಪಿಂಕ್, ಲೈಟ್ ಗ್ರೀನ್, ಬೇಬಿ ಪಿಂಕ್, ಸ್ಕೈ ಬ್ಲೂ, ಸೋ ಮೆನಿ ಕಲರ್ಸ್ ಇಸ್ ಇಟ್. ಸೊ ಹೆಣ್ಮಕ್ಳನ್ನ ಕೇಳಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಯಾವ್ದಾವ್ದೋ ಬಣ್ಣಗಳನ್ನ ಹೇಳ್ತಿರ್ತೀವಿ. ಮೆಂತೆ ಕಲರು, ಹರಳೆಣ್ಣೆ ಕಲರು, ಶೀಗೆಕಾಯಿ ಕಲರು ಅಂತ ಅಂದ್ಬಿಟ್ಟು ಕಲರ್ ಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಈ ಬಣ್ಣಗಳನ್ನ ನಮ್ ಕಣ್ ಹೇಗ್ ಗ್ರಹಿಸುತ್ತೆ ಅದನ್ನ ಕೂಡ ನಾವ್ ಈ ಕಲರ್ ವಿಷನ್ ಸಿಮ್ಯುಲೇಷನ್ ಮೂಲಕ ನೋಡ್ತಾ ಹೋಗಬಹುದು. ಮೊದಲನೇದಾಗಿ ಯಾವ ಬಣ್ಣ ಇದು? ರೆಡ್ ಕಲರ್. ಸೊ ರೆಡ್ ಹಾಕ್ದಾಗ ಕಣ್ಣು ರೆಡ್ ಅನ್ನ ಗ್ರಹಿಸುತ್ತೆ. ಗ್ರೀನ್ ಹಾಕ್ದಾಗ ಕಣ್ಣು ಗ್ರೀನ್ ಅನ್ನ ಗ್ರಹಿಸುತ್ತೆ. ಬ್ಲೂ ಹಾಕ್ದಾಗ ಕಣ್ಣು ಬ್ಲೂನ ಗ್ರಹಿಸುತ್ತೆ. ಸೊ ಹಾಗಾದ್ರೆ ಇಫ್ ದೀಸ್ ಆರ್ ಕಾಲ್ಡ್ as primary colors, then what are the secondary colors? The combination of one or more primary colors gives us the secondary colors. ಒಂದು ಅಥವಾ ಅದಕ್ಕಿಂತ ಹೆಚ್ಚು ಪ್ರೈಮರಿ ಪ್ರಾಥಮಿಕ ಬಣ್ಣಗಳನ್ನ ಬೆರೆಸಿದಾಗ ನಮ್ಗೆ ದ್ವಿತೀಯ ಶ್ರೇಣಿಯ ಬಣ್ಣಗಳು ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಂಪು ಮತ್ತೆ ಹಸಿರು, ರೆಡ್ ಅಂಡ್ ಗ್ರೀನ್, ದ ಕಾಂಬಿನೇಷನ್ ಆಫ್ ದೀಸ್ ಟೂ ಕಲರ್ಸ್ ಗಿವ್ಸ್ us yellow color. Isn't it fun? We are okay knowledgeable about these things, but ಮಕ್ಕಳುಗಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಸಿಮ್ಯುಲೇಷನ್ ಮೂಲಕ ಹೋದಾಗ ದಟ್ ವುಡ್ ಬಿ ಅ ಲಾಟ್ ಆಫ್ ಫನ್. ಬಹಳ ಅವ್ರಿಗೆ ಆಸಕ್ತಿದಾಯಕವಾಗಿರುತ್ತೆ ಇದನ್ನ ಕಲಿಯೋದು. ಹಾಗೇನೆ ಈಗ ರೆಡ್ ಮತ್ತೆ ಗ್ರೀನ್ ನಮ್ಗೆ ಯೆಲ್ಲೋ ಕಲರ್ ಕೊಟ್ರೆ, ರೆಡ್ ಮತ್ತೆ ಬ್ಲೂ ನಮ್ಗೆ ಯಾವ ಕಲರ್ ಕೊಡುತ್ತೆ?
ಹಾ, ತಿಳಿ ಗುಲಾಬಿ ಸ್ವಲ್ಪ ನೇರಳೆ ಎರಡು ಮಿಕ್ಸ್ ಆಗಿರುವಂತಹ ಬಣ್ಣ ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಇದ್ರಲ್ಲಿ ಬ್ಲೂವಿನ ಪ್ರಭಾವ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಕೆಂಪು ಜಾಸ್ತಿ ಮಾಡ್ತೀನಿ. ಆಗ ನಮ್ಗೆ ಗುಲಾಬಿ ಬಣ್ಣ ಪಿಂಕ್ ಕಲರ್ ಸಿಗುತ್ತೆ. ಸೊ ಕೆಂಪನ್ನು ಸಹ ಕಮ್ಮಿ ಮಾಡ್ತೀನಿ, ನೀಲಿಯನ್ನು ಕೂಡ ಕಮ್ಮಿ ಮಾಡ್ತೀನಿ, ಗಾಢವಾದಂತಹ ನೇರಳೆ ಬಣ್ಣ ಸಿಗುತ್ತೆ. ನೀಲಿಯನ್ನ ಜಾಸ್ತಿ ಮಾಡಿ ಕೆಂಪನ್ನ ಕಮ್ಮಿ ಮಾಡಿದ್ರೆ ಬ್ಲೂ ಪ್ರಾಮಿನೆನ್ಸ್ ಜಾಸ್ತಿ ಇರುತ್ತೆ. ಕೆಂಪು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಬಣ್ಣ ಸಿಗುತ್ತೆ. ಸರಿ, ಈಗ ಈ ಕೆಂಪನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಿ ಆ ಜಾಗಕ್ಕೆ ಹಸಿರನ್ನ ಬೆರೆಸಿದ್ರೆ ನಮ್ಗೆ ತಿಳಿಯ ಆಕಾಶದ ಬಣ್ಣ ಸಿಗುತ್ತೆ. ನೀಲಿಯನ್ನು ಸ್ವಲ್ಪ ಕಮ್ಮಿ ಮಾಡಿದಾಗ ಯಾವ ಬಣ್ಣ ಇದು, ರಾಮ ಗ್ರೀನ್ ಇರಬಹುದು, ಈ ಬಣ್ಣ ಸಿಗುತ್ತೆ. ಹಸಿರನ್ನ ಸ್ವಲ್ಪ ಜಾಸ್ತಿ ಮಾಡಿದಾಗ ಲೈಟ್ ಗ್ರೀನ್ ಸಿಗುತ್ತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿದಾಗ ತಿಳಿ ಹಸಿರು ಅಥವಾ ಗ್ರೀನ್, ಪ್ಯಾರೆಟ್ ಗ್ರೀನ್ ಕಲರ್, ಗಿಣಿ ಹಸಿರು ಬಣ್ಣ ನಮ್ಗೆ ಸಿಗ್ತಾ ಹೋಗುತ್ತೆ. So through this way we can create and we can celebrate the colors like red green combination ಗಳನ್ನ ನೋಡೋದಾದ್ರೆ ಗ್ರೀನ್ ಹಾಗೂ ರೆಡ್ ಅನ್ನ ಬೆರೆಸಿದಾಗ ನಮ್ಗೆ ಗಾಢವಾದಂತಹ ಹಳದಿ, ಹಸಿರನ್ನ ಸ್ವಲ್ಪ ಕಮ್ಮಿ ಮಾಡಿ ಕೆಂಪನ್ನ ಜಾಸ್ತಿ ಮಾಡಿದಾಗ ಕೇಸರಿ ಬಣ್ಣ, ಆರೆಂಜ್ ಕಲರ್ ಸಿಗುತ್ತೆ. ಸೊ ಕೆಂಪನ್ನ ಜಾಸ್ತಿ ಮಾಡಿ ನೀಲಿಯನ್ನ ಸ್ವಲ್ಪ ಜಾಸ್ತಿ ಮಾಡಿದಾಗ ಇದ್ಯಾವುದೋ ಬಣ್ಣ ನಮ್ಗೆ ಸಿಗ್ತಾ ಹೋಗುತ್ತೆ. ಟೀ ಪಿಂಕ್ ಇರಬಹುದು. ಕೆಂಪನ್ನ ಕಮ್ಮಿ ಮಾಡ್ತೀನಿ, ಆಗ ಈ ತರ ಬಣ್ಣ ಸಿಗುತ್ತೆ. ನೀಲಿಯನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಈ ತರ ಬಣ್ಣ ಸಿಗುತ್ತೆ. ಸೊ ಈಗ ನೀಲಿಯನ್ನ ಈ ಕಡೆಗೆ ತಂದಿಟ್ಟು ಹೀಗ್ ಬಿಟ್ಟಾಗ ಈ ಕಲರ್ ಕಾಣುತ್ತೆ. ಹಸಿರನ್ನ ಜಾಸ್ತಿ ಮಾಡಿ ಇವೆರಡನ್ನ ಕಮ್ಮಿ ಮಾಡ್ತೀನಿ, ನೀಲಿ ಮತ್ತು ಕೆಂಪನ್ನ, ಈ ತರವಾದಂತಹ ಬಣ್ಣ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಬಣ್ಣಗಳ ವೆರೈಟಿಗಳನ್ನ ನೀವು ನೋಡ್ತಾ ಹೋಗಬಹುದು. ಸೊ ಈ ಪ್ರಾಥಮಿಕ ಬಣ್ಣಗಳಿಂದ ನಮ್ಗೆ ಸಿಗೋದೆ ದ್ವಿತೀಯ ಶ್ರೇಣಿಯ ಬಣ್ಣಗಳು. ದ ಸೆಕೆಂಡರಿ ಕಲರ್ಸ್ ಆರ್ ಒಬ್ಟೇನ್ ಬೈ ಮಿಕ್ಸ್ಚರ್ ಆಫ್ ದ ಪ್ರೈಮರಿ ಕಲರ್ಸ್. ಇದನ್ನ ಕೂಡ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತಾ ಹೋಗುತ್ತೆ. ಅಂಡ್ ಇನ್ ದ ಆಬ್ಸೆನ್ಸ್ ಆಫ್ ಕಲರ್ಸ್ ಐಸ್ ಆರ್ ಇನ್ ಡಾರ್ಕ್. ಈ ಬಣ್ಣಗಳ ಅನುಪಸ್ಥಿತಿಯಲ್ಲಿ ನಾವು ಕತ್ತಲಲ್ಲಿ ಇದ್ದೀವಿ ಅಂತ ಅರ್ಥ. ಈಗ ಹೀಗಿರ್ಬೇಕಾದ್ರೆ ಈ ಎಲ್ಲಾ ಬಣ್ಣಗಳನ್ನು ಜಾಸ್ತಿ ಮಾಡಿದ್ರೆ ಕೆಂಪು, ಹಸಿರು, ಓಕೆ ಅರ್ಶನ ಆಯ್ತು, ನೀಲಿ ಎಲ್ಲಾನು ಜಾಸ್ತಿ ಮಾಡಿದ್ರೆ ಯಾವ ಬಣ್ಣ ಕಾಣಿಸ್ತಾ ಇದೆ ನಮ್ಗೆ? ಬಿಳಿಯ ಬಣ್ಣ. ಸೊ ದೇರ್ ವಿ ಮ್ಯಾಚ್ ದ ಪಾಯಿಂಟ್. ದ ಮಿಕ್ಸ್ಚರ್ ಆಫ್ ಆಲ್ ದ ಕಲರ್ ಇಸ್ ವೈಟ್. ಶ್ವೇತ ಬಣ್ಣ, ಬಿಳಿಯ ಬಣ್ಣ ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಅಂತ ಕಲ್ಸ್ಕೊಳ್ಳುತ್ತೆ. ಯಾಕಂದ್ರೆ ನಮ್ ಮಿಕ್ಸ್ಚರ್ ಎಲ್ಲಾ ಬಣ್ಣಗಳನ್ನ ಮಿಕ್ಸ್ ಮಾಡಿದಾಗ ಕಲಿಸಿದಾಗ ನಮ್ಗೆ ಸಿಗುವಂತಹ ಬಣ್ಣ ಬಿಳಿಯ ಬಣ್ಣ ಆಗಿರುತ್ತೆ. ಆದ್ರಿಂದ ವೈಟ್ ಕಲರ್ ಇಸ್ ದ ಮಿಕ್ಸ್ಚರ್ ಆಫ್ ಆಲ್ ದ ಕಲರ್. ಇದನ್ನ ಕೂಡ ನಾವು ಮಕ್ಕಳಿಗೆ ಈ ರೀತಿಯಾದಂತಹ ಕಲರ್ ವಿಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಹುದು. ಅವ್ರಿಗೂ ಕೂಡ ಇದು ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಕ್ಲಿಯರ್? ಚೆನ್ನಾಗಿದೆ ಅನ್ಸುತ್ತೆ ಸಿಮ್ಯುಲೇಷನ್. ಎಕ್ಸ್ಪ್ಲೇನ್ ಮಾಡಬಹುದಾ ಮಕ್ಕಳಿಗೆ? ಈಸಿ ಅನ್ಸ್ತಾ ಇದೆಯಾ? ಸೊ ಇದನ್ನ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗಬಹುದು. ಸೊ ಈಗ ಸಿಮ್ಯುಲೇಷನ್ ನಲ್ಲಿ ನಾವು ಸೋರ್ಸಸ್ ಆಫ್ ಎನರ್ಜಿ ನೋಡಿದಾಯ್ತು, ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ಕಲರ್ ವಿಷನ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ನೈಸ್ ಅಂತಿದ್ರ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾವು ಸಿಮ್ಯುಲೇಷನ್ ವಿಭಾಗದಲ್ಲೇ ಮತ್ತೊಂದು ಸಿಮ್ಯುಲೇಷನ್ ದಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಅವರ್ ಡೈಲಿ ಲೈಫ್. So in class 10, we have a chapter called acid, bases and crystals. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಒಂದು ಪಾಠ ಪ್ರತ್ಯೇಕವಾಗಿದೆ. ಆ ಪಾಠದಲ್ಲಿ pH ಮೌಲ್ಯಗಳ ಕುರಿತು ನಾವು ಕೇಳಬಹುದು, ಕಾಣ್ತಾ ಹೋಗಬಹುದು. ಸೊ ಏನಿದು pH? ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸ್ಕಿನ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಬಂದಾಗ, ಮೇ ಬಿ ಇಫ್ ಇಟ್ ಇಸ್ ಅ ಸೋಪ್ ಆರ್ ಬಾಡಿ ಲೋಷನ್ ಆರ್ ಸ್ಕಿನ್ ಕ್ರೀಮ್ ಬಂದಾಗ ಈ pH ಬಗ್ಗೆ ಮಾತಾಡ್ತಾರೆ, ಸ್ಕಿನ್ ಫ್ರೆಂಡ್ಲಿ pH ಅಂತ. ಸೊ pH ಅಂತ ಹೇಳಿದ್ರೆ ಏನು? ಸ್ಕಿನ್ ಫ್ರೆಂಡ್ಲಿ pH ಎಷ್ಟಿರುತ್ತೆ? ಎನಿ ಐಡಿಯಾ, ಎನಿ ವೈಲ್ಡ್ ಗೆಸ್ಸಸ್ ಲೈಕ್ ವಾಟ್ ವುಡ್ ಬಿ ದ pH ವ್ಯಾಲ್ಯೂ ಆಫ್ ಆರ್ ಸ್ಕಿನ್? ನಮ್ಮ ಚರ್ಮದ ಒಂದು pH ವ್ಯಾಲ್ಯೂ, ಒಂದು ಆರೋಗ್ಯಕರವಾದಂತಹ ಚರ್ಮದ pH ಎಷ್ಟಿರಬಹುದು ಅಂತ ಯಾರಿಗಾದ್ರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇದ್ ಪಕ್ಷದಲ್ಲಿ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಸಿಡಿಕ್ ಅಂತ ಹೇಳ್ತಾ ಇದಾರೆ, 5 ಅಂತ ಹೇಳ್ತಾ ಇದಾರೆ, 546 ಅಂತ ಹೇಳ್ತಾ ಇದಾರೆ. ಓಕೆ, IGRS ಅಂತ ಕಳ್ಸಿದ್ದಾರೆ. ಓಕೆ, IGRS ಅಂದ್ರೆ ನಾಟ್ ಶ್ಯೂರ್. ಓಕೆ, ಎನಿ ಅದರ್ ಗೆಸ್ಸಸ್? pH ಎಷ್ಟಿರಬಹುದು ನಮ್ಮ ಒಂದು ಸ್ಕಿನ್ ನಲ್ಲಿ ಅಂತ? ಸೊ ಈ ಒಂದು 4.5 to 5 ಅಂತ ಹೇಳ್ತಾ ಇದಾರೆ. ಥ್ರೂ ಅ Zoom user we have got this message. Thank you so much. You're exactly right.
ನಮ್ಮ ಒಂದು ಆರೋಗ್ಯಕರವಾದಂತಹ ಚರ್ಮದಲ್ಲಿ ಇನ್ ಆ ಹೆಲ್ದಿ ಸ್ಕಿನ್ ದ pH value is between 4.5 to 5.5. So that is the pH value. ಸೊ ಮೋಸ್ಟ್ ಆಫ್ ದ ಸೋಪ್ ಥಿಂಗ್ಸ್ ದಟ್ ವಿ ಯೂಸ್ ಅದೊಂದು 7 ಮೇಲೆ ಇರುತ್ತೆ, 7, 8, 10 ಆ ಮಟ್ಟಕ್ಕೆಲ್ಲ ಇರುತ್ತೆ. ಸೊ ದೋ ಸೋಪ್ ಕ್ಲೇಮ್ ಇನ್ ಟು ಬಿ ಅ ಹೆಲ್ದಿ ಸೋಪ್ ಹಾಗೆ ಹೀಗೆ ಅನ್ಕೊಂಡ್ರು ಕೂಡ ದ pH ವುಡ್ ಬಿ ಮೋರ್. ಸೊ ಹಾಗಾಗಿ ಒಂದು ಹೆಲ್ದಿ pH ಅಂದ್ರೆ 4.5 to 5.5 ಆ ಒಂದು ರೇಂಜ್ ನಲ್ಲಿ ಇರುವಂತಹದ್ದು ಹೆಲ್ದಿ. ಇವಾಗ ಬರುವಂತಹ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಸ್ಕಿನ್ ಫ್ರೆಂಡ್ಲಿ pH ಲೈಕ್ 5.5 ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಥ್ರೂ ದಟ್ ಲೆವೆಲ್ ಆಫ್ pH ವಿ ಹ್ಯಾವ್. ಸೊ ಈ ಒಂದು pH ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಾವು ಸಿಮ್ಯುಲೇಷನ್ ಮೂಲಕ ತಿಳ್ಕೊಂತಾ ಹೋಗೋಣ. As of now, we'll learn pH on a macro level. ಒಂದು ಮ್ಯಾಕ್ರೋ ಲೆವೆಲ್ ಅಲ್ಲಿ pH ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ pH ಬಗ್ಗೆ ತಿಳಿಯೋದಾದ್ರೆ, ಸೊ ವಾಟ್ ಇಸ್ pH ಬೇಸಿಕಲಿ? Any guesses again? Okay. We see few answers, few guesses. HIN ಅಂತಿದ್ದಾರೆ. ವೆರಿ ಗುಡ್. ಸೈನ್ಸ್ ಟೀಚರ್ ಫ್ರಮ್ MDRS ಜಾಲಹಳ್ಳಿ. HIN ಪವರ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಟ್ರೀಮ್ಲಿ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. ಅಂಡ್ ವಿ ಹ್ಯಾವ್ ಒನ್ ಮೋರ್ ಚಾರ್ಟ್ H+ ions ಅಂತ ಅರುಣಾಕ್ಷಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. pH ಅಂತ ಹೇಳಿದ್ರೆ ಒಂದು ದ್ರವದ ಆಮ್ಲೀಯತೆಯ ಅಳತೆ ಮಾಡಲು ಉಪಯೋಗಿಸುವಂತಹ ಮಾಪಕ. ಇಟ್ಸ್ ಅ ಸ್ಕೇಲ್ ದಟ್ ಇಸ್ ಯೂಸ್ ಟು ಮೆಷರ್ ದ acidity or base of a particular product or a liquid. So here pH stands for potential of hydrogen or power of hydrogen. It represents the ratio of hydronium ions to hydroxide ions. It's a measure of acidity and alkalinity of a solution. The pH scale usually ranges from 0 to 14. ಸೊ ಆದ್ರಿಂದ ಈ pH ಅನ್ನೋದು ರಾಸಾಯನಿಕ ಆಮ್ಲತೆ ಅಥವಾ ಮೂಲಭೂತತೆ ಅನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹದ್ದು. ಈ ದ್ರಾವಣಗಳ ಆಮ್ಲೀಯತೆ ಅಥವಾ ಮೂಲಭೂತತೆಯನ್ನ ಅಳೆಯುವ ಇದೊಂದು ಮಾಪಕ. ಇದು ಸಾಮಾನ್ಯವಾಗಿ ರಸಾಯನಶಾಸ್ತ್ರದಲ್ಲಿ ಬಳಸ್ತೀವಿ. 0ದಿಂದ ಅಂದ್ರೆ 0ಯಿಂದ 14ರವರೆಗೆ ಈ ಮಾಪಕವನ್ನ ಹೊಂದಿರುತ್ತೆ. ಸೊ ಈ ಮಾಪಕದಿಂದ ಒಂದು ವಸ್ತುವಿನ ಆಮ್ಲತೆ ಅಥವಾ ಅದು ಎಷ್ಟು ಕ್ಷಾರೀಯ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. 1ರಿಂದ 7ರವರೆಗೆ pH ಮೌಲ್ಯ ಹೊಂದಿರುವಂತಹ ಮಾಪಕಗಳಲ್ಲಿ ಆಮ್ಲೀಯತೆ ಭಿನ್ನವಾಗಿರುತ್ತೆ ಮತ್ತು ಕ್ಷಾರೀಯತೆ 7ರಿಂದ 14 ಇರುತ್ತೆ. 7 ಸಂಪೂರ್ಣವಾಗಿ ತಟಸ್ಥ ವಸ್ತು, ನಿಖರವಾಗಿ 7 ಹೊಂದಿರುತ್ತೆ. ಸೊ ಇದು ಹೈಡ್ರೋಜನ್ ಸಾಮರ್ಥ್ಯ ಅಥವಾ ಹೈಡ್ರೋಜನ್ ಶಕ್ತಿಯ ಸಂಕ್ಷಿಪ್ತ ರೂಪವಾಗಿದೆ. pH ಅನ್ನ ವಸ್ತುವಿನಲ್ಲಿ ಇರುವಂತಹ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆಯ ಋಣಾತ್ಮಕ ಲಾಗರಿಥಮ್ ಆಗೂ ಕೂಡ ನಾವು ಬಳಸೋದನ್ನ ನೋಡಬಹುದಾಗಿದೆ. ಸೊ ಇಫ್ ಯು ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್, ಯು ಹ್ಯಾವ್ ಅ ರೇಂಜ್ ಫ್ರಮ್ 0 to 14. So here the goal of the simulation is to measure the pH level of number of different solution. So let us see one by one. First, let us see with the water. This is the pH meter and you have a container here. You can fill in the container through water or you can empty this container. Okay, you can open this valve, add some water or you can drain it. So ಇಲ್ಲಿ ಈ ಒಂದು ಕಂಟೈನರ್ ಅಲ್ಲಿ ಈ ನೀರನ್ನ ಕೂಡ ನಾವು ತುಂಬಿಸಬಹುದು ಅಥವಾ ಅದನ್ನ ನಾವು ಕಡಿಮೆ ಕೂಡ ಮಾಡ್ತಾ ಹೋಗಬಹುದು. ಹೀಗಿರ್ಬೇಕಾದ್ರೆ ಈಗ ಈ ಒಂದು ನೀರಿನ pH ಮೌಲ್ಯ ಎಷ್ಟಿದೆ? ನಿಖರವಾಗಿ 7 ಇದೆ. 7. ನಾ ಆಗ್ಲೇ ಹೇಳ್ದಂಗೆ 0ಯಿಂದ 7ರವರೆಗೆ ಆಮ್ಲೀಯವಾಗಿರುತ್ತೆ, 7ರಿಂದ 14 ಕ್ಷಾರೀಯ ಅಥವಾ ಬೇಸಿಕ್ ಆಗಿರುತ್ತೆ. ಬಟ್ ಇದು 7ರಲ್ಲಿ ಬಂದು ನಿಂತಿರೋದ್ರಿಂದ ಅದೇ ನಮ್ಗೆ ಉತ್ತರ ಕೊಟ್ಟಿದೆ. ಇಟ್ಸ್ ನ್ಯೂಟ್ರಲ್, ತಟಸ್ಥವಾಗಿರುತ್ತೆ. ಸೊ ಒಂದು ನೀರಿನ pH ವ್ಯಾಲ್ಯೂ 7 ಆಗಿರುತ್ತೆ, ಅದು ತಟಸ್ಥವಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ ಅನ್ನೋದು ಈ ಮೂಲಕ ನಮ್ಗೆ ತಿಳಿಯುತ್ತೆ. Thank you, MDRS School. Polarization of hydrogen. ಯಮನಪ್ಪ ಕುರಿಬಾನಿ, ಥ್ಯಾಂಕ್ ಯು ಸೋ ಮಚ್. ಈಗ ನೀರಿನ ಒಂದು pH ವ್ಯಾಲ್ಯೂ ನ್ಯೂಟ್ರಲ್ ಆಗಿರುತ್ತೆ. ಸಿಮಿಲರ್ಲಿ ವಿಲ್ ಚೆಕ್ ವಿತ್ ದ ಅದರ್ ಐಟಮ್ಸ್. ಇಲ್ಲೊಂದು ಡ್ರಾಪ್ ಲಿಸ್ಟ್ ಅಲ್ಲಿ ಬೇಕಾದಷ್ಟು ವಿಷಯಗಳಿರುತ್ತೆ. ವಿಲ್ ಚೆಕ್ ಈಚ್ ಆಫ್ ದೆಮ್. ಅಂಡ್ ಇದನ್ನು ಸಹ ನೀರನ್ನ ನಾನು ಜಾಸ್ತಿ ಮಾಡಿದ್ರು ಇಟ್ ಇಸ್ 7, ಕಮ್ಮಿ ಮಾಡಿದ್ರು ಇಟ್ ರಿಮೈನ್ಸ್ ಟು ಬಿ 7. ದೇರ್ ಇಸ್ ನೋ ಚೇಂಜ್, ಇಟ್ ಇಸ್ ನ್ಯೂಟ್ರಲ್. ಸಿಮಿಲರ್ಲಿ ಬ್ಯಾಟ್ರಿ ಆಸಿಡ್ ನ ಚೆಕ್ ಮಾಡಿದಾಗ ಬ್ಯಾಟ್ರಿ ಆಸಿಡ್ ನ pH ಎಷ್ಟಿದೆ? ಆಬ್ವಿಯಸ್ಲಿ ಆಸಿಡ್ ಅಂದ್ರೆ ಆಮ್ಲೀಯವಾಗಿರುತ್ತೆ, 1ರಲ್ಲಿ ಇರುತ್ತೆ. ಈ ಬ್ಯಾಟ್ರಿ ಆಸಿಡ್ ನಾನು ಸ್ವಲ್ಪ ನೀರನ್ನ ಸೇರಿಸಿದಾಗ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು. ದೇರ್ ವುಡ್ ಬಿ ಅ ಸ್ಲೈಟ್ ಡಿಫರೆನ್ಸ್ when I pour in some water, but not on a gradual way. So it is extremely acidic with 1 pH.
battery acid. With the 1 pH, it is extremely acidic. Okay. Similarly, we have blood. ನಮ್ಮ ದೇಹದಲ್ಲಿನ ರಕ್ತ 7.40 ಅಷ್ಟು pH ಅನ್ನ ಹೊಂದಿದೆ. It is 7.40, the blood in our body. So if you can add some water to it, there would be a slight difference, but not on a higher level. So ಸ್ವಲ್ಪ ಒಂದು ಚೂರು ವ್ಯತ್ಯಾಸಗಳನ್ನ ಕಾಣ್ತಾ ಹೋಗಬಹುದು ನಾವು ಇದಕ್ಕೆ ನೀರನ್ನ ಸೇರಿಸಿದಾಗ. ತೀರಾ ಹೈ ಲೆವೆಲ್ ಅಲ್ಲಿ ಡಿಫ್ರೆನ್ಸಸ್ ಏನು ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. Similarly, we have other things to be checked. Chicken soup 5.80 ಆಮ್ಲೀಯವಾಗಿದೆ ಇದು. ಹಾಗೇನೆ ಕಾಫಿ ನಮ್ಮೆಲ್ಲರ ತುಂಬಾ ಫೇವ್ರೆಟ್ ಬೇವರೇಜ್ ಡ್ರಿಂಕ್. ಸೊ ನಮ್ಮ ದಕ್ಷಿಣ ಕರ್ನಾಟಕದ ಕಡೆ ಎಲ್ಲ ಕಾಫಿ ಹೆಚ್ಚಾಗಿ ಬಳಸ್ತೀವಿ. ಉತ್ತರ ಕರ್ನಾಟಕ, ದಾವಣಗೆರೆ, ಧಾರವಾಡ ಕಡೆ ಎಲ್ಲ ಚಾ ಮಂದಿ ಜಾಸ್ತಿ ಇರ್ತೀರಾ, ಹೌದಲ್ಲ? ಸೊ ಕಾಫಿ ಅಸಿಡಿಕ್ ಆಗಿದೆ, 5 pH ವ್ಯಾಲ್ಯೂನ ಹೊಂದಿದೆ. ಸೊ ಆದ್ರಿಂದ ಹೇಳ್ತಾರೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದು, ಗ್ಯಾಸ್ ರಿಫ್ಲೆಕ್ಟ್ ಆಗುತ್ತೆ, ನಮ್ಗೆ ಗ್ಯಾಸ್ಟ್ರಿಕ್ ಆದಂಗ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ. ಸೊ ಕಾಫಿ ಅಸಿಡಿಕ್ ಆಗಿದೆ. ಡ್ರೈನ್ ಕ್ಲೀನರ್ ಸರ್ಪ್ರೈಸಿಂಗ್ಲಿ ಇಟ್ ಇಸ್ ಬೇಸಿಕ್ ಆಲ್ಕಲೈನ್ ಆಗಿದೆ, 13 pH ಇದೆ. ನೀರನ್ನ ಸೇರಿಸಿದಾಗ ಇನ್ನು ಅಪೋಸಿಟ್ ವೇಟ್ ರಿಯಾಕ್ಟ್ಸ್, ಇಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಬೇರೆ ಅಸಿಡಿಕ್ ಆಗಿರುವಂತಹಕ್ಕೆಲ್ಲ ನಾವು ನೀರನ್ನ ಸೇರಿಸಿದಾಗ ಯು ಕ್ಯಾನ್ ಸಿ ದ pH ವ್ಯಾಲ್ಯೂಸ್ ಇನ್ಕ್ರೀಸಿಂಗ್, pH ವ್ಯಾಲ್ಯೂ ಇನ್ಕ್ರೀಸ್ ಆಗೋದನ್ನ ಕಾಣಬಹುದು. ಆದ್ರೆ ಇಲ್ಲಿ ನೀವು ನೀರನ್ನ ಸೇರಿಸಿದಾಗ pH ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇರೋದನ್ನ ಕಾಣ್ತಾ ಹೋಗಬಹುದು. ಡ್ರೈನ್ ಕ್ಲೀನರ್ ಇಸ್ ಆಲ್ಕಲೈನ್. ಹಾಗೆ ಹ್ಯಾಂಡ್ ಸೋಪ್ pH ವ್ಯಾಲ್ಯೂ 10 ಎಷ್ಟಿರ್ಬೇಕಂದ್ರೆ ಸ್ಕಿನ್ಗೆ 4.5ರಿಂದ 5.5 ಅಷ್ಟಿರ್ಬೇಕು. ಆದ್ರೆ ಇಲ್ಲಿ ಎಷ್ಟಿದೆ ಹ್ಯಾಂಡ್ ಸೋಪ್ ಅಲ್ಲಿ 10 ಇದೆ pH. So 10 is the pH in the hand soap. When you dilute it in water, there would be changes, but not on a drastic way. So now let's look at different solution. Milk 6.50 ಇದೆ, acidic ಆಗಿದೆ milk. ಇದಕ್ಕೆ ನೀರನ್ನ ಸೇರಿಸಿದಾಗ ಒಂದ್ ಸ್ವಲ್ಪ acidity ನ ಕಮ್ಮಿ ಮಾಡ್ತಾ ಹೋಗ್ಬೋದು. It becomes neutral. Orange juice obviously citric, ಅದು acidic ಆಗಿ ಇರುತ್ತೆ. Soda pop acidic ಆಗಿ ಇದೆ, ಆಮ್ಲೀಯವಾಗಿ ಇದೆ. ಸ್ಪಿಟ್ ಅಂದ್ರೆ ನಮ್ಮ ಲಾಲಾರಸ, ಬಾಯಿನಿಂದ ಬರುವಂತಹ ಸಲೈವ. ಸೊ ದಿಸ್ ಇಸ್ ಆಲ್ಸೋ ಇನ್ ದ ನ್ಯೂಟ್ರಲ್ ಆಲ್ಕಲೈ ಪೊಸಿಷನ್ ಅಲ್ಲಿ ಇದೆ. ಸೊ ದೇರ್ ಇಸ್ ಅನದರ್ ಬಾಡಿ ಫ್ಲೂಯಿಡ್ ವಿತ್ ದ ಸೇಮ್ pH ಲೆವೆಲ್, ದಟ್ ಇಸ್ ಬ್ಲಡ್. ಇಟ್ ಇಸ್ 7.50. Similarly, Ravi SG, we can see your annotation. Request you to kindly erase it. Guru Prasad, we can see your annotation as well. Okay. So next we have vomit. Vomit happens due to acid reflux, gastric ಇಂದ, ಅಥವಾ ನಮ್ಮ ಹೊಟ್ಟೆ ಕೂಡ ಎಕ್ಸ್ಟ್ರೀಮ್ಲಿ ಅಸಿಡಿಕ್ ಆಗಿದೆ, ಆಮ್ಲೀಯವಾಗಿರುತ್ತೆ. ನಮ್ಮ ಹೊಟ್ಟೆ ಉದರ ಭಾಗದಲ್ಲಿ 1.5ರಿಂದ 2.5ರಷ್ಟು ಆಮ್ಲೀಯವಾಗಿರುತ್ತೆ. ನಮ್ಮ ಉದರ, ಮೆದೋಜೀರಕ ಗ್ರಂಥಿ, ಯಕೃತ್ ಇವೆಲ್ಲವೂ ಕೂಡ ಅಸಿಡಿಕ್ ಆಗಿರೋದ್ರಿಂದ ವಾಂತಿ ಕೂಡ ಅಸಿಡಿಕ್ ಆಗಿದೆ with a pH value of 2. And water, as you all know, the pH is neutral over here. So through this simulation, we can make children understand for various, solution, what are the pH level that we have. Then we can learn the pH by adding water as well through this. And we can also understand like how well we can implement these kind of education in our academics as well. ಸೊ ಈ ಒಂದು ಸಿಮ್ಯುಲೇಷನ್ ಇಂದ ನಾವು pH ಅನ್ನೋದು ಎಷ್ಟಿದೆ ಬೇರೆ ಬೇರೆ ವಸ್ತುಗಳಲ್ಲಿ ಅನ್ನೋದನ್ನ ಗಮನ ಹರಿಸ್ಬೇಕಾಗತ್ತೆ. ಅದೇ ರೀತಿ ನಮ್ಮ ಬಾಯಿಯ pH, ಹಲ್ಲುಗಳ pH ಕೂಡ ಇದೆ. ಸೊ ಹೇಳ್ತಾರೆ ಬಹಳ ಒಂದು ಆಮ್ಲೀಯವಾಗಿರುವಂತಹ ಪದಾರ್ಥಗಳನ್ನ ತಿಂದ್ರೆ ದಂತಕ್ಷಯ, ಕ್ಯಾವಿಟಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಎನಿ ಗೆಸ್ಸಸ್, ನಮ್ಮ ಹಲ್ಲಿನಲ್ಲಿ ಎಷ್ಟು pH ಇದೆ ಅಂತ? Okay. With the best interest of time, we have somewhere around 6.7 to 7.4 pH in our teeth. ಸೊ 6.7ರಿಂದ 7.4ರಷ್ಟು pH ಲೆವೆಲ್ ನಮ್ಮ ಬಾಯಿನಲ್ಲಿ ಇರುತ್ತೆ. ಸೈನ್ಸ್ ಟೀಚರ್ಸ್ ಆಫ್ ಜಾಲಹಳ್ಳಿ ಹ್ಯಾವ್ ಗಿವನ್ ಇಸ್ ದ ರೈಟ್ ಆನ್ಸರ್.
ಇರುತ್ತೆ. ಸೊ ಆದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಮೇಂಟೈನ್ ದ ಓರಲ್ ಹೈಜೀನ್. ನೀರನ್ನ ಯಥೇಚ್ಛವಾಗಿ ಕುಡಿಯೋದು ಅಥವಾ ಆಮ್ಲೀಯವಾಗಿರುವಂತಹ ಪದಾರ್ಥಗಳನ್ನ ಕಾರ್ಬನೇಟೆಡ್ ಡ್ರಿಂಕ್ಸ್ ಗಳೆಲ್ಲ ಇರುತ್ತಲ್ಲ ಅಂತದನ್ನೆಲ್ಲ ಅವಾಯ್ಡ್ ಮಾಡೋದು ನಮ್ಮ ಬಾಯಿಯ ಆರೋಗ್ಯ, ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಮಕ್ಕಳಿಗೆ ಪಾಠ ಮಾಡಿದಾಗ ಅವ್ರಿಗೆ ಅದು ಎಫೆಕ್ಟಿವ್ ಆಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಉಮಾ ಲೂಟಿ ಹ್ಯಾಸ್ ಆಲ್ಸೋ ಗಿವನ್ ಅಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಸಿಮ್ಯುಲೇಷನ್, ಪ್ರಾಬಬ್ಲಿ ದ ಲಾಸ್ಟ್ ಸಿಮ್ಯುಲೇಷನ್ ಫಾರ್ ದ ಡೇ ಹೋಗೋಣ. It's a very fun-filled activity again. The simulation is. So, this simulation is all about forces and motion, and we have a topic related to this in our class 9. ಬಲ ಮತ್ತು ಚಲನೆಯ ನಿಯಮಗಳು, ಫೋರ್ಸಸ್ ಅಂಡ್ ಮೋಷನ್ ಬಗ್ಗೆ ವಿ ಹ್ಯಾವ್ ಅ ಸಪರೇಟ್ ಚಾಪ್ಟರ್. ಸೊ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್ ಅನ್ನ ಸದ್ಯಕ್ಕೆ ನಾವು ನೋಡೋಣ. Force and motion basic. Basic is what we are going to concentrate here. ಸೊ ಇಲ್ಲಿ ನೀವು ಕಾಣಬಹುದು, ವಿ ಸಿ ವೇರಿಯಸ್ ಪೀಪಲ್ ಹಿಯರ್. ನೀಲಿ ಬಣ್ಣ, ರೆಡ್ ಬಣ್ಣ, ಕೆಂಪು ಬಣ್ಣ ಹಾಗೂ ನೀಲಿ ಬಣ್ಣದ ವ್ಯಕ್ತಿಗಳನ್ನ ಕಾಣಬಹುದು. ವಿ ಸಿ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಇನ್ ಬ್ಲೂ ಅಂಡ್ ದ ರೆಡ್ ಟೀಮ್. ಸೊ ದೇರ್ ಆರ್ ಸಮ್ ಕ್ಯಾಂಡೀಸ್ ಹಿಯರ್. ಅಂಡ್ ಈ ಆಟನ ನಾವೆಲ್ಲ ನಮ್ಮ ಶಾಲಾ ದಿನಗಳಲ್ಲಿ ಆಟ ಆಡಿದ್ವಿ. ಇದನ್ನ ಹಗ್ಗ ಜಗ್ಗಾಟ ಅಂತ ಕರಿತೀವಿ, ಹೌದಾ? ಸೊ ಹಗ್ಗ ಜಗ್ಗಾಟ ಅಂತ ಕರಿತೀವಿ. ಸೊ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಅಬೌಟ್ ದ ಫೋರ್ಸ್ ಆಫ್ ಮೋಷನ್. ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳೆತವನ್ನ ಬಲ ಅಂತ ನಾವು ಪರಿಗಣಿಸ್ತೀವಿ. ಫೋರ್ಸ್ ಇಸ್ ನಥಿಂಗ್ ಬಟ್ ವೆನ್ ಯು ಪುಶ್ ಆರ್ ವೆನ್ ಯು ಪುಲ್ ಅ ಪರ್ಟಿಕ್ಯುಲರ್ ಐಟಮ್, ರೈಟ್? ಸೊ ಪರಸ್ಪರ ಸಂವಹನ ನಡೆಸುವ ವಸ್ತುಗಳಿಂದ ತಳ್ಳುವಿಕೆ ಮತ್ತು ಎಳೆತ ಬರುತ್ತದೆ. ಬಲವನ್ನ ಸೂಚಿಸೋಕೆ ಹಿಗ್ಗಿಸುವಿಕೆ ಮತ್ತು ಹಿಂಡುವಿಕೆಯಂತಹ ಪದಗಳನ್ನ ಸಹ ಬಳಸಬಹುದು. ಭೌತಶಾಸ್ತ್ರದಲ್ಲಿ, ಫಿಸಿಕ್ಸ್ ಅಲ್ಲಿ ಬಲವನ್ನ ನಾವು ದ್ರವ್ಯರಾಶಿ ಹೊಂದಿರುವ ವಸ್ತುವಿನ ಮೇಲೆ ತಳ್ಳುವಿಕೆ ಅಥವಾ ಎಳೆತವು ಅದರ ವೇಗವನ್ನ ಬದಲಾಯಿಸುವಂತೆ ಮಾಡುತ್ತಂತ ಕಲಿತೀವಿ. ಸೊ if the resultant force of all forces acting on a body sums up to 0, then the force acting on the body are known as balanced force. ಸಮತೋಲಿತ ಬಲ. Okay, and suppose you're pushing a wall, and as expected the wall does not move and neither do you. It means that you and the wall are exerting a balanced force on each other. When the man pushes against the wall, the forces at play balance each other, and as a result the wall does not move. Similarly, when two forces has been pushed together, when the force is not equal to 0, then that is called as unbalanced force. ಸೊ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಸಂತುಲಿತ ಬಲಗಳು ಅಂದ್ರೆ ಏನು, ಅಸಂತುಲಿತ ಬಲಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಇಲ್ಲಿ ಕಾಣಬಹುದು ನೀವು ನೀಲಿ ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನ, ಕೆಂಪು ಬಣ್ಣದಿಂದ ಒಬ್ಬ ವ್ಯಕ್ತಿಯನ್ನ ತರ್ತಾ ಇದ್ದೀನಿ. ಎರಡೂ ಕಡೆ ಬಲ ಇರೋದು 50-50. ಇಟ್ ಇಸ್ ಈಕ್ವಲ್. ದ ಲೆಫ್ಟ್ ಫೋರ್ಸ್ ಇಸ್ ಆಲ್ಸೋ 50, ರೈಟ್ ಫೋರ್ಸ್ ಇಸ್ ಆಲ್ಸೋ 50, ವಿಚ್ ಇಸ್ ಬ್ಯಾಲೆನ್ಸ್ಡ್. ಸೊ ವೆನ್ ಇಟ್ ಇಸ್ ಬ್ಯಾಲೆನ್ಸ್, ದ ಸಮ್ ಆಫ್ ಫೋರ್ಸಸ್ ರಿಮೈನ್ ಟು ಬಿ 0. ಸೊನ್ನೆ ಆಗಿರುತ್ತೆ, ಶೂನ್ಯವಾಗಿರುತ್ತೆ ಸಮ್ ಆಫ್ ಫೋರ್ಸಸ್. ಈಗ ಗೋ ಅಂದಾಗ ಎರಡೂ ಕಡೆ ಎಷ್ಟೇ ಧಾವಂತದಿಂದ ವೇಗದಿಂದ ಎಳೆದ್ರು ಕೂಡ ಒಂದು ಚೂರು ಮೂವ್ ಆಗ್ತಾ ಇಲ್ಲ. ಸ್ಪೀಡ್ ರಿಮೈನ್ಸ್ ಟು ಬಿ 0. ಅದೇ ಇಫ್ ಐ ವುಡ್ ಪುಟ್ ಅನದರ್ ಪರ್ಸನ್ ಹಿಯರ್, ಇನ್ನೊಬ್ಬ ವ್ಯಕ್ತಿಯನ್ನ ಆಡ್ ಮಾಡಿದಾಗ ಇಲ್ಲಿ 150 ಇದೆ, 50 ಇದೆ. ಯಾವ ಕಡೆ ಬಲ ಹೆಚ್ಚಿರ್ತೋ ಆ ಕಡೆ ಮೂವ್ಮೆಂಟ್ ಆಗ್ತಾ ಇದೆ. ಸ್ಪೀಡ್ ಕೂಡ ಮೂವ್ ಆಗೋದನ್ನ ನೀವು ನೋಡಬಹುದು. ಸೊ ಫ್ರಮ್ ದಿಸ್ ವಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಅಸಂತುಲಿತ ಬಲನೇ ಗೆಲ್ಲೋದು ಅಂತ. ಯಾವ ಕಡೆ ಬಲ ಜಾಸ್ತಿ ಇರ್ತೋ ಆ ಕಡೆ ಗೆಲ್ಲೋದು ಅನ್ನೋದು ಈ ಮೂಲಕ ನಮ್ಗೆ ತಿಳಿಯಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನ ಹಾಕಿ ಇನ್ನೊಂದು 50ರಷ್ಟು ಇಲ್ಲಿ ಬಲವನ್ನ ಜಾಸ್ತಿ ಮಾಡಿದಾಗ, ಈಗ ಮತ್ತೆ ಗೋ ಅಂದ್ರೆ ಯಾವ ಕಡೆ ಹೋಗುತ್ತೆ? ನೀಲಿ ಬಣ್ಣದ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಅಂಡ್ ನೀಲಿ ಅವರು ಗೆಲ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಮಕ್ಕಳಿಗೆ ಹೇಗೆ ಈ ಒಂದು ಫೋರ್ಸಸ್ಗಳು, ಬಲ ಮತ್ತೆ ಚಲನೆಯ ನಿಯಮ ಯಾವ ರೀತಿ ಆಗುತ್ತೆ ಥ್ರೂ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅನ್ನುವಂತಹ ಎಕ್ಸಾಂಪಲ್ ನ ನಾವು ಕೊಡ್ತಾ ಹೋಗಬಹುದು. ಪ್ರಾಕ್ಟಿಕಲಿ ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ತೋರಿಸಬಹುದು. The force that are equal in magnitude would become a balanced force. The force that are unequal in the magnitude becomes the unbalanced force. ಸಂತುಲಿತ ಬಲದಲ್ಲಿ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಅನ್ನೋದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಅಸಂತುಲಿತ ಬಲದಲ್ಲಿ ಒಂದ್ ರೀತಿಯಾದಂತಹ ಮೋಷನ್ ನ ಕಾಣಬಹುದು. ಯಾವ ಕಡೆ ಬಲ ಜಾಸ್ತಿ ಇರುತ್ತೋ ಆ ಕಡೆಗೆ ಒಂದು ಚಲನೆಯನ್ನ ಕಾಣ್ತಾ ಹೋಗಬಹುದು. So balanced force does not cause any change in the state of motion of the object, whereas the unbalanced force causes change in the state of motion of the object. So this topic we can explain it through this kind of a simulation. Hope this simulation was helpful for us to understand the force of motion in the basic form. We also have other forms like, ನಾವ್ ಈ ರೀತಿಯಾಗಿ ಕಾಣ್ತಾ ಹೋಗಬಹುದು. ಚಲನೆ ಅನ್ನೋದು ಯಾವ ರೀತಿ ಆಗುತ್ತೆ, ಈಗ ನಾನು ಈ ರೀತಿ ಪುಷ್ ಮಾಡ್ತಾ ಇದ್ದಾಗ ಯಾವ ರೀತಿ ಚಲನೆ ಆಗುತ್ತೆ. ಅದೇ ಈ ಒಂದು ವ್ಯಕ್ತಿಯ ಮೇಲೆ
ಈ ಒಂದು ಪುಷ್ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ತೂಕದ ವ್ಯಕ್ತಿ ಇದ್ದಾಗ ನಮ್ಮ ಸ್ಪೀಡ್ ಅನ್ನೋದು ಯಾವ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಅದೇ ರೀತಿ ಘರ್ಷಣೆಯನ್ನು ಕೂಡ ಕರೋಷನ್ ಆರ್ ಫ್ರಿಕ್ಷನ್ ಆಲ್ಸೋ ವಿ ಕ್ಯಾನ್ ಈಸಿಲಿ ಲರ್ನ್ ಥ್ರೂ ದಿಸ್ ಕೈಂಡ್ ಆಫ್ ಸಿಮ್ಯುಲೇಷನ್. ಹಿಂಗ್ ಪುಷ್ ಮಾಡಿದಾಗ ಎರಡೂ ಕಡೆಯಿಂದ ಬಲ ಅನ್ನೋದು ಹೇಗೆ ಉಂಟಾಗ್ತಾ ಇದೆ, ಅಪ್ಲೈಡ್ ಫೋರ್ಸ್ ಅಂಡ್ ಫ್ರಿಕ್ಷನ್ ಫೋರ್ಸ್ ಎರಡೂನ್ನ ಕೂಡ ನಾವು ನೋಡ್ತಾ ಹೋಗಬಹುದು. ಸೊ ಇವನ್ ದಿಸ್ ಯು ಕ್ಯಾನ್ ಲರ್ನ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದ ಫ್ಯೂಚರ್ ಕ್ಲಾಸಸ್. ಮೇ ಬಿ ಈ ಕ್ಲಾಸ್ ಕಲ್ದೆ ಹೋದ್ರು ಕೂಡ ಟು ಅನ್ ಹೈಯರ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲರ್ನಿಂಗ್ ದೀಸ್ ಕೈಂಡ್ ಆಫ್ ಸಿಮ್ಯುಲೇಷನ್ ವುಡ್ ಬಿ ಹೆಲ್ಪ್ಫುಲ್. ಸೊ ಈ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ 5 ಸಿಮ್ಯುಲೇಷನ್, ಒಂದು ದ ಫೋರ್ಸಸ್ ಆಫ್ ಎನರ್ಜಿ, ಶಕ್ತಿಯ ಆಕಾರಗಳು, ಹೇಗೆ ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರಗೊಳ್ಳುತ್ತೆ ಅನ್ನೋದು, ಹೌ ದ ಎನರ್ಜಿ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೆಕೆಂಡ್ ವಾಸ್ ರಿಗಾರ್ಡಿಂಗ್ ದ ಗ್ರೀನ್ ಹೌಸ್ ಎಫೆಕ್ಟ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಂಡ್ ಫೋಟಾನ್ಸ್ ದಟ್ ವಿ ಲರ್ನ್. ಮೂರನೇದು ಬಂದು ಕಲರ್ ವಿಷನ್, ಬಣ್ಣಗಳ ಕುರಿತು ನಮ್ಮ ಕಣ್ಣು ಹೇಗೆ ಗ್ರಹಿಸ್ಕೊಳ್ಳುತ್ತೆ ಅಂತ ಕಲ್ತ್ವಿ. ಫೋರ್ತ್ ಒನ್ ವಾಸ್ ರಿಗಾರ್ಡಿಂಗ್ ದ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಅದನ್ನ ಹೇಗೆ ಕಲ್ತ್ಕೊಂಡ್ವಿ, ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅದು ಉಪಯುಕ್ತವಾಗ್ತಾ ಬರುತ್ತೆ ಅಂತ. ಲಾಸ್ಟ್ ವಾಸ್ ಫೋರ್ಸ್ ಅಂಡ್ ಮೋಷನ್, ಬಲ ಮತ್ತು ಚಲನೆಯ ನಿಯಮವನ್ನ ಸಿಮ್ಯುಲೇಷನ್ ಮೂಲಕ ಕಲಿಯುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಸೊ ಇದರಲ್ಲಿ ನಾವು ತಿಳಿಸ್ಕೊಟ್ಟಂತಹ ಸಿಮ್ಯುಲೇಷನ್ಗಳು ನಿಮ್ಗೆ ಸಹಾಯಕವಾಯ್ತಾ? ಇದ್ರಲ್ಲಿ ನಿಮ್ಗೆ ಏನಾದ್ರು ಅನುಮಾನಗಳಿದ್ಯಾ, ಪ್ರಶ್ನೆಗಳಿದ್ಯಾ? ಖಂಡಿತವಾಗ್ಲೂ ಕೇಳಬಹುದು. ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ ಸಿಮ್ಯುಲೇಷನ್ ಕ್ಲಾಸ್ಗಳ ಕುರಿತು ಕೂಡ ನೀವು ಹಂಚ್ಕೊಬಹುದು. I request Lokesh sir to kindly unmute the participants so that they can unmute themselves and give the feedback. As well as you can give the feedback in the chat box as well. ಸೊ ಟ್ರೈ ಮಾಡಿದ್ವಿ ಎರಡೂ ಭಾಷೆಯಲ್ಲಿ ಕೂಡ ಮಾತಾಡ್ಲಿಕ್ಕೆ, ಸಾಧ್ಯವಾದಷ್ಟು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆನ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಾವು ತೆರೆದಿದ್ದೀವಿ. ಯು ಆರ್ ಮೋಸ್ಟ್ ವೆಲ್ಕಮ್ ಟು ಗಿವ್ ಯೋರ್ ಫೀಡ್ಬ್ಯಾಕ್. Uma Loti, this is not animated PPT. These are called as simulation you get on the website like Pate and OLAPS. Your teachers for your feedback. Any voice note you would like to share? We would love to hear from you. Thank you, madam. Thank you so much. Was it helpful? Is it helpful to apply this in your school? Can you train how to create your own simulation? Ma'am, we don't create own simulation. These simulation are readily available in the website. So these are the free website from where we would take the simulation and start explaining. We map it to the particular topic of the subject and start explaining it. However, you can create gamification by word wall activities that you can learn through our English teacher. She does this word wall activities. She would help you in learning the gamification facts. Any other doubts, question? This is not a simulation app, it's a website indeed. It's called as Pay. Definitely there are simulation for biology as we'll try to inculcate in our next classes, the biology simulation. Pate, I have just put it in the chat box. The name of the website is Pate, P-H-E-T, Pate. We have another website also, OLAPS. Okay, the unmute option is enabled. P-H-E-T, Mahesh K, I-G-R-S, it's P-H-E-T. Thank you, ma'am. Thank you for your feedbacks. The unmute option is enabled. So if anyone wants to unmute yourself and give us the feedback, you're most welcome to do so. Thank you, Lakshmi ma'am. Yes, science teacher MDRS Jalali, we saw you unmute.
Okay, we consider your feedbacks. Thank you so much, dear teachers, for participating and giving us feedback. Now is the time for a photo. So we'll take a group photo. I request all our teachers to kindly come on video. Please turn on your video. So we'll take a group photo. Okay. I request our teachers to please come on the video so that we can take a group photo. Thank you so much, dear teachers, for your participation. And it was a pleasure. ನಮ್ಗೆ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಆನ್ಲೈನ್ ಮೂಲಕ ಸಾಧ್ಯವಾದಾಗ ಮತ್ತಷ್ಟು ಭೇಟಿ ಮಾಡ್ತಿರೋಣ ಮತ್ತಷ್ಟು ವಿಷಯಗಳ ವಿನಿಮಯನ ಮಾಡಿಸ್ಕೊಂತಿರೋಣ. ವೆರಿ ಗುಡ್ ಆಫ್ಟರ್ನೂನ್ ಟು ಒನ್ ಅಂಡ್ ಆಲ್. ಸೊ ಐ ವಿಶ್ ಯು ಆಲ್ ಅ ಹ್ಯಾಪಿ ರೆಸ್ಟ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. Thank you, madam. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, madam. ಥ್ಯಾಂಕ್ ಯು ಸರ್. Lokesh sir, we are good to wind up.